श्री गुरुभ्यो नमः। पार्थाय प्रतिबोधितां भगवता नारायणेन स्वयं व्यासेन गतितां पुराणमुनिनां मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अंबा त्वामनुसंधामि भगवद्गीते भवद्वेषिणां। सो ಭಗವತಿಯನ್ನು ಧ್ಯಾನಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಮೊದಲಿಗೆ ನಮ್ಮ ಶ್ರೀ ಸಂದೀಪ್ ವಸಿಷ್ಠ ಅವ್ರನ್ನ ಸ್ವಾಗತಿಸ್ತೇನೆ ಇವತ್ತಿನ 5ನೇ ಸೆಷನ್ ಪ್ರೋಗ್ರಾಮ್ಗೆ. ಇವರೊಬ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ, ಮತ್ತೆ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾರೆ. ಹಾಗೂ ರಾಮಕೃಷ್ಣ ಆಶ್ರಮದ ವಿವೇಕಾನಂದ ಬಳಗ ಸಂಘ ಅಂತ ಒಂದು ಸಂಸ್ಥೆಯಲ್ಲಿ ವಾಲಂಟಿಯರ್ ಆಗಿ ಅಂದ್ರೆ ಸ್ವಯಂ ಸೇವಕರಾಗಿ ಕೆಲಸ ಸಹ ಮಾಡ್ತಾರೆ. ಮತ್ತೆ ಭಗವದ್ಗೀತೆಗೆ ಹಲವಾರು ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸ್ತಾರೆ. ನಾವು ಕಳೆದ ವಾರದಲ್ಲಿ ಮುಂದುವರಿದ 2ನೇ ಅಧ್ಯಾಯದ ಬಗ್ಗೆ ತಿಳಿಸ್ಕೊಟ್ರು. ನಮ್ಗೆ ಸಾಂಖ್ಯ ಯೋಗದ 2ನೇ ಅಧ್ಯಾಯದ ಮುಂದುವರಿದ ಭಾಗವನ್ನು ತಿಳಿಸ್ಕೊಟ್ರು. ಅದರಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ ರೀತಿ ಸುಖ ದುಃಖಗಳನ್ನ ಯಾವ ರೀತಿ ಸಮಾನ ದೃಷ್ಟಿಯಿಂದ ನಾವು ನೋಡ್ಬೇಕು, ಮತ್ತೆ ಕರ್ತವ್ಯ ನಿಷ್ಠೆಯನ್ನ ಯಾವ ರೀತಿ ನಾವು ಮಾಡ್ಬೇಕಾಗುತ್ತೆ ಅಂತ ಅರ್ಜುನನ್ ತಿಳಿಸ್ಕೊಡ್ತಾನೆ. ಅದೇ ರೀತಿ ರಿಯಲ್ ಮತ್ತೆ ಅನ್ರಿಯಲ್ ಬಗ್ಗೆ ಅರ್ಜುನನಿಗೆ ಮನದಟ್ಟು ಮಾಡ್ಕೊಡ್ತಾನೆ. ಹಾಗೆ ಹಲವಾರು ನಿದರ್ಶನಗಳನ್ನ ಕೊಡ್ತಾ ದೇಹ ಆತ್ಮ ಎರಡಕ್ಕೂ ಡಿಫ್ರೆನ್ಸ್ ಏನು ಆತರ, ಮತ್ತೆ ಯಾವ ರೀತಿ ನಮಗೆ ಈ ಒಂದು ಗೌರವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಹೆಚ್ಚೆಚ್ಚು ವಿಚಾರಗಳನ್ನ ತಿಳಿಸ್ಕೊಟ್ರು. ಈ ದಿನದಲ್ಲಿ ಸಾಂಖ್ಯಯೋಗದ ಮುಂದುವರಿದ ಭಾಗ ಅಂದ್ರೆ 3ನೇ ಭಾಗದಲ್ಲಿ ಇನ್ನು ಹೆಚ್ಚು ಕೃಷ್ಣನ ಯಾವ್ಯಾವ ರೀತಿಯಲ್ಲಿ ಅರ್ಜುನನ ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅನ್ನೋದನ್ನ ನಾವು ಕೇಳೋಣ. ಓವರ್ ಟು ಯು ಸಂದೀಪ್. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ನಮಸ್ಕಾರ. ನಾವು 2ನೇ ಅಧ್ಯಯನ ಮಾಡ್ಬೇಕಾದ್ರೆ 4 ಭಾಗ ಇರುತ್ತೆ. ಬಹಳ ಮುಖ್ಯ 4 ಭಾಗವನ್ನು ಅಧ್ಯಯನ ಮಾಡೋದು. ನಾ ಮುಂಚೆನೆ ಹೇಳಿದ್ದೆ 2ನೇ ಅಧ್ಯಯನ ಗೀತಾ ಸಾರ ಸಂಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಭಗವದ್ಗೀತೆಯ ಸಾರ ಸಂಗ್ರಹ ಈ 2ನೇ ಅಧ್ಯಾಯದಲ್ಲಿ ಇದೆ ಅಂತ. ಅದರಿಂದ ಬಹಳ ಮುಖ್ಯ ಈ 2ನೇ ಅಧ್ಯಾಯವನ್ನ ಡೀಟೇಲ್ ಆಗಿ ನೋಡುವಂಥದ್ದು. ಯಾಕಂದ್ರೆ ಮಿಕ್ಕಿದಂತ ಬರೋ ಎಲ್ಲ ಅಧ್ಯಾಯಗಳು ಇದರ ಡೀಟೇಲ್ ಒಂದೇನು ವಿಸ್ತೃತ ರೂಪ ಅದು. ಈಗ ನಾವು 2ನೇ ಅಧ್ಯಾಯನ ನಿಮ್ಗೆ ಸುಮ್ನೆ ಒಂದು ಜನರಲ್ ಇನ್ಫಾರ್ಮೇಶನ್ಗೆ 4 ಅಧ್ಯಾಯ 4 ಪಾರ್ಟ್ ಆಗಿ ಹೇಗ್ ಮಾಡೋದು ಅಂತ ಹೇಳಿದ್ರೆ, ಮೊದಲನೇದು ಬಹಳ ಇಂಪಾರ್ಟೆಂಟ್. ನೀವು ಯಾರಿಗಾದ್ರೂ ಹೇಳ್ಬೇಕಾದ್ರೂ ಈ ರೀತಿ ಅದ್ಭುತವಾಗಿದೆ, ಈಸಿಯಾಗಿ ಅನಲೈಸ್ ಮಾಡ್ಬೋದು. ಸೆಕೆಂಡ್ ಅಧ್ಯಾಯ ಮೊದಲನೇ ಭಾಗ ಅರ್ಜುನನ ಶರಣಾಗತಿ. ಫಸ್ಟ್ ಅಧ್ಯಾಯದಲ್ಲಿ ಅರ್ಜುನ ಏನೆಲ್ಲ ಮಾತಾಡಿದವನು ಶರಣಾಗತಿ, ಶಿಷ್ಯಸ್ತೇಹಂ ಶಾಲಿಮಾಂ ತ್ವಾಂ ಪ್ರಪನ್ನ ಅಂತ ಹೇಳಿ ಶರಣಾಗತಿಯನ್ನ ಬಯಸ್ತಾನೆ. ಕೃಷ್ಣ ಅವನಿಗೆ ನಾನು ಹೇಳಿದೆ ಟಾನಿಕ್, ಮೊದಲ 3ನೇ ಮತ್ತೆ 4ನೇ ಶ್ಲೋಕ. ಇದು ಬಹಳ ಮುಖ್ಯ ಈ 2ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಚಿಂತನೆ ಮಾಡೋದು. 2ನೇ ಭಾಗ ನಾವು ಏನು ಹೋದ್ವಾರ ನಾವು ನೋಡಿದ್ವಿ, ಅದು ಏನು ಈ ಸಾಂಖ್ಯ ಯೋಗ ಅಂತೆಲ್ಲ ಹೇಳ್ತಾರೆ. ಆತ್ಮತತ್ವ, ದೇಹ ತತ್ವ, ಇದರ ಬಗ್ಗೆ ಕೃಷ್ಣ ಹೇಳ್ಕೊಂಡು ಬರ್ತಾನೆ. 3ನೇ ಮುಖ್ಯವಾದ ಭಾಗ ಏನು ಅಂತ ಹೇಳಿದ್ರೆ ಬುದ್ಧಿಯುಕ್ತವಾದ ಕರ್ಮಯೋಗ ಅಂತ. ಇವಾಗ ಏನ್ ನಾವು ನೋಡ್ತಿದ್ವಿ ಅದು ಬಹಳ ಅದ್ಭುತವಾದ ಭಾಗ. ಕೃಷ್ಣ ಹೇಳ್ತಾನೆ, ಇಷ್ಟೊತ್ತು ನಾನ್ ನಿಂಗೆ ಸಾಂಖ್ಯ ಹೇಳ್ದೆ ಓ ಅರ್ಜುನ, ಇನ್ನು ಮುಂದೆ ನಾನ್ ನಿನಗೆ ಯಾಕೋ ಅವನ್ ಸಾಂಖ್ಯ ಹೇಳಿದ್ರು ಮನಸ್ಸು ಇನ್ನ ಅವನಿಗೆ ರೆಡಿ ಆಗ್ತಿಲ್ಲ ಯುದ್ಧ ಮಾಡ್ಲಿಕ್ಕೆ. ಆಗ ಕೃಷ್ಣ ತನ್ನ ಒಂದು ಏನು ಉಪದೇಶವನ್ನೇ ಬದಲಾಯಿಸ್ತಾನೆ. ಈಗ ಅವನು ಬುದ್ಧಿಯುಕ್ತವಾದ ಸಾಂಖ್ಯ ಯೋಗವನ್ನ ಅಥವಾ ಕರ್ಮಯೋಗವನ್ನ ಹೇಳ್ತಾನೆ. ಇದಾದ್ಮೇಲೆ ಕೊನೆಯ ಭಾಗ ಸ್ಥಿತಪ್ರಜ್ಞನ ಲಕ್ಷಣ. ಈ 4 ಬಹಳ ಅದ್ಭುತವಾಗಿರುವಂತದ್ದು. ಈ 4 ಪ್ರಕಾರ ನಾನ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದರಿಂದ 2ನೇ ಅಧ್ಯಾಯ ಮಾತ್ರ ಈ 4 ಸೆಷನ್ ಆಗುತ್ತೆ. ಮಿಕ್ಕಿದೆಲ್ಲ ಅಧ್ಯಾಯಗಳು ಒಂದೊಂದ್ ಸೆಷನ್ ನಲ್ಲಿ ಬಹಳ ಮುಖ್ಯವಾಗಿರೋದನ್ನ ಗಮನಿಸ್ತಾ ಹೋಗ್ಬೋದು. ಈಗ ನಾವು ಹೋದ್ವಾರ ಅಷ್ಟು ಶ್ಲೋಕವನ್ನ ನೋಡಿದ್ವಿ. ಈಗ 37ನೇ ಶ್ಲೋಕ. ನಾನು ಆ ಶ್ಲೋಕಗಳು ನಿಮಗೆ ಅಭ್ಯಾಸ ಆಗ್ಲಿ, ಅದ್ ಕಣ್ಣಲ್ಲೇ ನೋಡ್ಬೇಕು, ನೋಡ ದೃಷ್ಟಿಯಿಂದ ಅದೊಂದು ಅಭ್ಯಾಸನೂ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಿದ್ದೀನಿ. ಇಲ್ಲಿ ಕೃಷ್ಣ ನೋಡಿ 37ನೇ ಶ್ಲೋಕದಲ್ಲಿ ಹೇಳ್ತಾನೆ, ಹತೋವಾ ಪ್ರಾಪ್ಯಸೆ ಸ್ವರ್ಗಂ ಜಿತೋವಾ ಭೋಕ್ಷಸೆ ಮಹಿಂ. ನಮ್ಗೆಲ್ಲರಿಗೂ ಬಹಳ ದೊಡ್ಡ ಪಾಠ ಇದು ನೋಡಿ. ಕೃಷ್ಣ ಹೇಳ್ತಿದ್ದಾನೆ, ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ, ಗೆದ್ದರೆ ಅನುಭವಿಸುವುದಕ್ಕೆ ರಾಜ್ಯ. ಎಷ್ಟು ಅದ್ಭುತ ನೋಡಿ. ನಾವು ಬದುಕಿನಲ್ಲಿ ಈ ಕಾನ್ಸೆಪ್ಟ್, ಈ ಮೈಂಡ್ ಸೆಟ್ ಇಟ್ಕೊಂಡು ನಾವು ಬದುಕ್ಬೇಕು ಅಂತ. ಅದಕ್ಕೆ ಹೇಳೋದು ಇಟ್ಸ್ ಲೈಫ್ ಮ್ಯಾನ್ಯುಯಲ್ ಅಂತ. ಎಷ್ಟು ಅದ್ಭುತ ನೋಡಿ.
ನಾವು ಆ ಕಾನ್ಸೆಪ್ಟ್ ನಲ್ಲಿ ಬದುಕು ನಡೆಸ್ಬೇಕು. ಎಷ್ಟ್ ಕಷ್ಟ ಬಂದ್ರು, ಎಷ್ಟು ಸುಖ ಬಂದ್ರು, ಹೌದು ಕಷ್ಟ ಬಂದರೆ ಏನ್ ಹೇಳ್ತಾನೆ, ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ, ಗೆದ್ದರೆ ಅನುಭವಿಸುವುದಕ್ಕೆ ರಾಜ್ಯವಿದೆ. ಅದು ಬಿಟ್ಬಿಟ್ಟು ನನ್ ಮುಂದೆ ಸವಾಲುಗಳು ಎದುರಾದಾಗ ಇಲ್ಲ ನನ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಾನ್ ಸೋತೆ ಅಂತೆಲ್ಲ ನನ್ನ ಮನಸ್ಥಿತಿ ಇದ್ರೆ ಅತ್ತಾಗೆ ಸ್ವರ್ಗವೂ ಇಲ್ಲ, ಇತ್ತಗೆ ರಾಜ್ಯವೂ ಇಲ್ಲ ಅನ್ನೋ ಹಾಗಾಗತ್ತೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಓ ಅರ್ಜುನ, ಹತೋವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷಸೆ ಮಹಿಂ. ನೀನು ಸತ್ತರೆ ವೀರ ಸ್ವರ್ಗ, ಗೆದ್ದರೆ ರಾಜ್ಯವಿದೆ. ಆದ ಕಾರಣ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಯುದ್ಧವನ್ನ ಮಾಡು ಅಂತ. ನಮ್ಮಲ್ಲಿ ಅದ್ಭುತವಾದ ಒಂದು ಶ್ಲೋಕ ಇದೆ. ನಾವೆಲ್ಲ ಹೆಂಗ್ ಗೊತ್ತಾ, ನಮ್ಗೆಲ್ಲ ಆಟೋಮ್ಯಾಟಿಕ್ ಆಗಿ ಕೆಲ್ಸ ಆಗ್ಬೇಕು, ನಾವು ಕಷ್ಟ ಪಡಬಾರ್ದು. ಅದು ಆ ಒಂದು ಮನಸ್ಥಿತಿಯವ್ರಿಗೆ ಈ ಶ್ಲೋಕ ಹೇಳಿ ಮಾಡಿಸಿದಾಗಿದೆ ಅಂತ. ಹೇಗೆ ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ, ಉದ್ಯಮೇನ ಹಿ ಸಿದ್ಧ್ಯಂತಿ. ಎಷ್ಟು ಅದ್ಭುತ ನೋಡಿ, ಉದ್ಯಮೇನ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಹಿ. ಅಂದ್ರೆ ಮನಸ್ನಲ್ಲಿ ಅಂದ್ಕೊಂಡ್ ಮಾತ್ರಕ್ಕೆ ಏನು ಕೆಲ್ಸ ಆಗಲ್ವಂತೆ. ನಾವೆಲ್ಲ ಹಾಗೆ ಅಲ್ವಾ, ಮನಸ್ನಲ್ಲಿ ಅಂದ್ಕೊಂಡಿದ ತಕ್ಷಣ ನಮ್ ಕೆಲ್ಸ ಆಗ್ಬಿಡ್ಬೇಕು. ಆ ರೀತಿ ಆಗಲ್ವಂತೆ. ಉದ್ಯಮೇನ ಹಿ ಸಿದ್ಧ್ಯಂತಿ. ಉದ್ಯಮ ಅಂದ್ರೆ ಕೆಲಸ ಮಾಡೋದ್ರಿಂದಲೇ ಏನೋ ಸಿದ್ಧಿಸುತ್ತೆ ಹೊರತು, ನಾನ್ ಹೀಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು, ನಾನ್ ಡಾಕ್ಟರ್ ಆಗ್ಬೇಕು, IAS ಆಫೀಸರ್ ಆಗ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ ತಕ್ಷಣ ನಾಳೆ IAS ಸರ್ಟಿಫಿಕೇಟ್ ಸಿಗೋದಿಲ್ಲ ನನ್ಗೆ. ಉದ್ಯಮೇನ, ನಾನು ಕೆಲಸ ಮಾಡ್ಬೇಕು, ಆಗ್ಲೇ ಅದ್ ನನಗೆ ಸಿದ್ಧಿಸುವಂತದ್ದು. ಹೇಳ್ತಾರೆ, ನಹಿ ಸುಪ್ತಸ್ಯ ಸಿಂಹಸ್ಯ ಪರ್ವಿಶಂತಿ ಮುಖೇ ಮೃಗಾನ್. ಎಷ್ಟು ಅದ್ಭುತ ಉದಾಹರಣೆ ಕೊಡ್ತಾರೆ ಗೊತ್ತಾ. ಈ ವಯಸ್ಸಾದ ಸಿಂಹ ಏನ್ ಮಾಡುತ್ತಂತೆ ಗೊತ್ತಾ, ತಾನ್ ಬೇಟೆ ಆಡಿ ಆಡಿ ವಯಸ್ಸಾಗಿದೆ, ಅದಕ್ಕೆ ಕಷ್ಟ. ತಾನು ತನ್ನ ಮನೆಯ ಆಚೆ ಕಡೆ, ಆ ಗುಹೆಯ ಆಚೆ ಕಡೆ ಕೂತ್ಕೊಂಡು ಬಾಯಿ ತೆಗ್ತಂತೆ. ಬಾಯಿ ತೆಗೆದು ಎಲ್ಲೋ ಅದಾಗದೆ ಮೃಗವೊಂದು ತನ್ನ ಬಾಯಲ್ಲಿ ಬಂದ್ ಬಿಡುತ್ತೇನೋ ಅಂತ ಬಾಯಿ ತೆಗೆದು ಕೂತ್ಕೊಳ್ಳುತ್ತಂತೆ. ಈ ರೀತಿ ನಾವು ನೀವೆಲ್ಲ ಯೋಚನೆ ಮಾಡ್ತೀವಿ ಅಂತ. ಆ ರೀತಿ ಆಗೋಕ್ ಸಾಧ್ಯನೇ ಇಲ್ಲ. ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಕ್ ಮಾತ್ರ ಕಾರ್ಯಗಳು ಸಿದ್ಧಿಸು ಬಿಟ್ಟಿರೋದಾದ್ರೆ ಕರ್ಮಕ್ಕೆ ಏನು ಬೆಲೆನೇ ಇರ್ತಿರ್ಲಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ತಸ್ಮಾತ್ ಉತ್ತಿಷ್ಠ ಕೌಂತೆಯ. ಆದ್ರಿಂದ ಎದ್ದು ಹೋರಾಡು. ನೀನು ಸತ್ತರೆ ವೀರ ಸ್ವರ್ಗ, ಗೆದ್ದರೆ ರಾಜ್ಯವನ್ನು ಅನುಭವಿಸಬಹುದು. ಅವ್ರು ಎಷ್ಟು ಅದ್ಭುತ ಉದಾಹರಣೆ ಕೊಡ್ತಾರೆ ನೋಡಿ. ಸಿಂಹ ಕೂತು ಬಾಯಿ ತೆಗೆದು ಯಾವ್ದೋ ಮೃಗ ಬಂದ್ ಬೀಳುತ್ತೆ ಅನ್ನೋ ಹಾಗಲ್ಲ. ಸಿಂಹ ಹೋಗಿ ಬೇಟೆ ಆಡಿದ್ರೇನೆ ಅದಕ್ಕೆ ಹೇಗೆ ಸಿಗತ್ತೋ, ಅದೇ ರೀತಿ ನಾವು ಕೆಲಸ ಮಾಡಿದ್ರೇನೆ, ಕರ್ಮ ಮಾಡಿದ್ರೇನೆ ನಮಗೆ ಫಲ ಸಿಗತ್ತೆ. ಸೋತ್ರೆ ಚಿಂತೆ ಇಲ್ಲ, ನನಗೆ ಸೋಲು ಗೆಲುವಿನ ಮೆಟ್ಟಲು ಅಂತಾರೆ. ಸೋತ್ರೆ ಏನು ಚಿಂತೆ ಇಲ್ಲ. ವಿವೇಕಾನಂದರು ಹೇಳ್ತಾರೆ, ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್ ಅಂತ. ಏನು ಅದ್ಭುತ ನೋಡಿ. ಇವತ್ತವರೆಗೂ ಫೇಲ್ಯೂರ್ಸ್ ಬಗ್ಗೆ ಏನಾದ್ರು ಕೇಳಿದ್ರ? ಸ್ವಾಮೀಜಿ ಹೇಳ್ತಾರೆ, ಫೇಲ್ಯೂರ್ಸ್ ಆರ್ ಬ್ಯೂಟೀಸ್ ಆಫ್ ಲೈಫ್ ಅಂತ. ಇದು ನಮಗೆ ನಮ್ಮ ಹಿರಿಯರು ಕೊಡುವಂತ ಪಾಠ. ಮುಂದೆ ಕೃಷ್ಣ ಅದ್ಭುತವಾಗಿ 38ನೇ ಶ್ಲೋಕದಲ್ಲಿ ನೋಡಿ ಎಷ್ಟು ಅದ್ಭುತ ಈ ಪಾಠ ನಮ್ಮಲ್ಲಿ ಇದೆ ಅಂದ್ರೆ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೋ. ಬಹಳ ಫೇಮಸ್ ಶ್ಲೋಕ ಇದು. ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ. ಅಂದ್ರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯ ಇವುಗಳನ್ನು ಸಮನಾಗಿ ನೋಡಿಕೊಂಡು ಅನಂತ ಯುದ್ಧಕ್ಕೆ ಸಿದ್ಧನಾಗು. ನಾನು ನಿಮ್ ತುಂಬಾ ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ದೆ, ಏನು ನಿಮ್ಗೆ ಫಲದ ಮೇಲೆ ಗಮನ ಇದ್ರೆ ನಾನ್ ಸೋತೋಗ್ತೀನೋ ಗೆಲ್ತೀನೋ ಯೋಚನೆ ಮಾಡಿ. ನನಗೆ ಸಿಗತ್ತೋ ಸಿಗಲ್ವೋ ಅನ್ನೋ ದೃಷ್ಟಿಯಿಂದ ನಾನು ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ನನ್ ಗಮನ ಎಲ್ಲ ನನ್ನ ಕೆಲ್ಸದ ಮೇಲೆ ಇರೋದಿಲ್ಲ, ರಿಸಲ್ಟ್ ಮೇಲೆ ಇರುತ್ತೆ. ಸಿಗುತ್ತಾ ಸಿಗಲ್ವಾ, ನನಗೆ ಅದು ಆಗತ್ತಾ ಇಲ್ವಾ, ಆ ಮನಸ್ಸೆಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ನಾವು ಕೆಲಸ ಮಾಡೋದು ನಿಲ್ಸ್ಬಿಡ್ತೀವಿ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಸುಖ ದುಃಖ ಸಮೇಕೃತ್ವ. ನೀನ್ ಮಾಡೋ ಕೆಲಸದಿಂದ ಸುಖ ಬರ್ಲಿ ದುಃಖ ಬರ್ಲಿ ಒಂದೇ ರೀತಿ ಇರ್ಬೇಕು, ಒಂದೇ ರೀತಿಯ ನೀನ್ ಭಾವಿಸ್ಬೇಕು. ಹೇಗ್ರಿ ಒಂದೇ ರೀತಿ ಭಾವಿಸೋದು? ನಾನು ನಿಮಗೆ ಉದಾಹರಣೆಗಳು ಕೊಡ್ತೀನಿ. ಸುಖ ದುಃಖೆ ಸಮೇಕೃತ್ವ ಲಾಭ ಲಾಭೌ ಜಯಾಜಯೌ. ಲಾಭ ಅಲಾಭ, ಲಾಭ ನಷ್ಟ, ಜಯ ಅಪಜಯ ಎಲ್ಲವನ್ನು ಒಂದೇ ಸಮನೆ ಸ್ವೀಕರಿಸೋದು ಹೇಗೆ? ಏನಾದ್ರೂ ಉದಾಹರಣೆ ಇದೆಯಾ? ಯಾರಾದ್ರೂ ಈ ತರ ಮಾಡಿ ತೋರ್ಸಿದ್ದಾರಾ? ನೀವು ಹಳೆ ಉದಾಹರಣೆ ಕೊಡ್ಬೇಡಿ, ಈಗಿನ ಉದಾಹರಣೆ ಯಾರಾದ್ರೂ ಮಾಡಿ ತೋರ್ಸಿದ್ದಾರಾ? ಬಹಳಷ್ಟು ಜನ. ನಿಮ್ಗೆಲ್ಲ ಸಂತ ತುಕಾರಾಮರ ಹೆಸರು ಗೊತ್ತಿರ್ಬೇಕು. ಸಂತ ತುಕಾರಾಮರು ಮಹಾ ಸಂತರಾಗಿ ಹೋದ್ರು. ನೋಡಿ, ನಾನ್ ಸಂತ ತುಕಾರಾಮರ ಜೀವನ ಯಾಕೆ ತಗೊಳ್ತೀನಿ ಅಂದ್ರೆ, ಅವರು ನಿಮ್ಮಂತೆ ಎಲ್ಲ ಸಾಮಾನ್ಯ ಜನರ ರೀತಿ ಸಂಸಾರದಲ್ಲಿದ್ದವ್ರು. ಅವ್ರು ಯಾರು ಸನ್ಯಾಸಿಯಾಗಿ ಎಲ್ಲೋ ಕಾಡು ಮೇಡ್ನಲ್ಲೋ ಕುತ್ಕೊಂಡು ಮಾಡಿದವರಲ್ಲ. ಅವರಿಗೂ ಹೆಂಡತಿ ಮಕ್ಕಳು ಎಲ್ಲ ಇದ್ರು. ಆದ್ರೆ ಅವರಿಗೆ ಸುಖ ದುಃಖೆ ಸಮೇಕೃತ್ವ ಲಾಭಾಲಾಭವು ಜಯಾಜಯೋ ಅನ್ನೋ ಶ್ಲೋಕವನ್ನ ಅರ್ಥ ಮಾಡಿ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕಾಯ್ತು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಆಗ್ಬೇಕು ಅಂತ. ತುಕಾರಾಮ್ ಮಹಾರಾಜರು ತಾವು ಭಿಕ್ಷೆ ಬೇಡಿ ಜೀವನ ಮಾಡ್ತಿದ್ದು ಅಂತ ಇವರು ಅವ್ರು ವಾರ್ಕರಿ ಅಂತ ಹೇಳ್ತಾರೆ. ವಿಠಲ ಹೆಸರಿನಿಂದ ಭಿಕ್ಷೆ ಬೇಡಿ ತಂದಬೇಕು, ಅವ್ರ ಮನೆಯಲ್ಲಿ ಹಾಕ್ಬೇಕು, ಅದರಿಂದ ಅವ್ರ ಜೀವನ ನಡಿಬೇಕು. ಇವರು ಬಹಳ ಗೌರವದಿಂದ ಆ ಊರಿನಲ್ಲಿ ಇದ್ರು.
ತುಕಾರಾಮರು ಭಿಕ್ಷೆ ಬೇಡಕ್ಕೆ ಹೋಗ್ತಿದ್ರು. ಒಂದು ಮನೆಗೆ ಹೋಗ್ತಾ ಇದ್ರು. ಆ ಮನೆಯಲ್ಲಿ ಗಂಡ ಹೆಂಡತಿ ಬಹಳ ಗೌರವದಿಂದ ತುಕಾರಾಮರಿಗೆ ಭಿಕ್ಷೆ ಕೊಡ್ತಾ ಇದ್ರು. ಪ್ರತಿದಿನ ಇದು ನಡೀತಾ ಇತ್ತು. ಒಂದು ದಿನ ಏನಾಗತ್ತೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯಲ್ಲಿ ಜಗಳ ಆಗ್ಬಿಟ್ಟಿದೆ. ನಿಮಗೆ ಗೊತ್ತಿದೆ, ಪ್ರತಿದಿನ ಒಂದೇ ರೀತಿ ಇರೋದಿಲ್ಲ. ಒಂದಿನ ಚೆನ್ನಾಗಿ ಖುಷಿಯಾಗಿರ್ತೀವಿ, ಒಂದಿನ ಜಗಳ ಆಡ್ತೀವಿ, ಮತ್ತೊಂದಿನ ಚೆನ್ನಾಗಿರ್ತೀವಿ, ಈ ರೀತಿ. ಸೊ ಇವ್ರು ಏನ್ ಮಾಡಿದ್ರು, ತುಕಾರಾಮರು ಅದೇ ಸಮಯ ಗಂಡ ಇವನ್ ಚೆನ್ನಾಗಿ ಬೈದ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಹೆಂಡತಿಗೆ. ಇನ್ನ ಸಿಟ್ಟಿನ ವಾತಾವರಣ ಎಲ್ಲ ಮನೆ ತುಂಬಾ ಇದೆ. ಅದೇ ಸಮಯಕ್ಕೆ ತುಕಾರಾಮರು ಭಿಕ್ಷೆಗೆ ಹೋಗಿದ್ದಾರೆ. ತುಕಾರಾಮರು ಮನೆಯ ಆಚೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ದಾರೆ. ತುಕಾರಾಮ್ ರಾಜರ ಬಗ್ಗೆ ನೀವು ತಿಳ್ಕೊಳ್ಬೇಕು, ಬಹಳ ದೊಡ್ಡ ಸಂತರು ಅವರಾಗಿ ಹೋದ್ರು. ಮಹಾರಾಷ್ಟ್ರದಲ್ಲಿ ಅವರ ಒಂದು ಭಕ್ತ ಪರಂಪರೆಯೇ ಇದೆ. ಅಲ್ಲಿ ಹೋಗಿ ಅವ್ರು ಕೇಳ್ತಾರೆ ಭಿಕ್ಷಾಂದೇಹಿ ಅಂತ ಕೇಳಿದಾಗ, ಇವಳಿಗೆ ಗಂಡ ಬೈದು ಹೋದ ಸಿಟ್ಟಿರುತ್ತಲ್ಲ, ಈಗ ಯಾರು ಭಿಕ್ಷುಕ ಬಂದ, ಪಾಪ ಅವಳಿಗೆ ಗೊತ್ತಿಲ್ಲ ತುಕಾರಾಮರು ಬಂದಿದ್ದಾರೆ. ಯಾಕಂದ್ರೆ ತುಕಾರಾಮರು ಬಹಳ ದೊಡ್ಡ ಸಂತರು ಅಂತ ಅವ್ರು ಗೌರವಿಸ್ತಿದ್ರು. ಆದ್ರೆ ಹೊರಗಡೆ ಭಿಕ್ಷುಕ ಬಂದಿದ್ದಾನೆ, ಅದ್ ತುಕಾರಾಮರು ಬಂದಿದ್ದಾರೆ ಅಂತ ಇವಳಿಗೆ ಗೊತ್ತಿಲ್ಲ. ಯಾವ ಸಮಯದಲ್ಲಿ ಅಪ್ಪ, ಸಮಯ ಇಲ್ಲ ಸಮಯದಲ್ಲಿ ಭಿಕ್ಷುಕ ಬರ್ತಾನೆ ಅಂತ ಹೇಳ್ಬಿಟ್ಟು ಇವಳು ಏನ್ ಮಾಡಿದ್ಲಂತೆ ಗೊತ್ತಾ, ಈ ಮನೆ ಮುಂದೆ ಸಗಣಿ ಸಾರಿಸಿದಲ್ಲ ಬಟ್ಟೆ, ಆ ಬಟ್ಟೆ ತಗೊಂಡು ಭೈಡ್ ಅಂತ ಮನೆ ಒಳಗಡೆಯಿಂದ ಎಸೆದ್ ಬಿಡ್ತಾನೆ. ನೀವ್ ಯೋಚನೆ ಮಾಡಿ, ಪ್ರತಿದಿನ ಯಾರು ನಿಮಗೆ ಅತ್ಯಂತ ಗೌರವದಿಂದ ಕಾಣ್ತಿರ್ತಾರೋ ಅವರು ಈ ರೀತಿಯಾದ ಸಗಣಿ ಸಾರಿಸಿದ ಬಟ್ಟೆಯನ್ನ ನಿಮ್ ಮುಖದ ಮೇಲೆ ಎಸೆದ್ರೆ ನಿಮ್ಗೆ ಎಷ್ಟು ಅವಮಾನ ಆಗ್ಬೇಡ. ನಾನು ಹೇಳ್ತಿರೋ ಶ್ಲೋಕ ನೆನಪಲ್ಲಿಟ್ಕೊಳ್ಳಿ. ಸುಖ ದುಃಖೆ ಸಮೀಕೃತ್ವ, ಸುಖವನ್ನು ದುಃಖವನ್ನು ಜಯವನ್ನು ಅಪಜಯವನ್ನು ಲಾಭವನ್ನು ನಷ್ಟವನ್ನು ಒಂದೇ ರೀತಿ ನೋಡೋದು. ಎಷ್ಟು ಮಾನ ಅವಮಾನಗಳನ್ನು ಒಂದೇ ರೀತಿ ನೋಡೋದು. ತುಕಾರಾಮರಿಗೆ ಪ್ರತಿದಿನ ರಾಜಾತಿಥ್ಯ ಸಿಕ್ತಿದ್ದಂತ ಮನೆಯಲ್ಲಿ ಇವತ್ತೇನ್ ಸಿಕ್ಕಿದೆ, ಸಗಣಿ ಸಾರಿಸಿದಂತ ಒಂದು ಬಟ್ಟೆ ತೆಗೆದು ಎಸೆದೇ ಬಿಟ್ಲು ಅವಳ ಮುಖದ ಮೇಲೆ. ತುಕಾರಾಮ್ರ ಮುಖದ ಮೇಲೆ ಬಂದ್ ಬಿತ್ತು. ತುಕಾರಾಮ್ರು ನೋಡ್ತಾರೆ, ಅಪ್ಪ ಎಂತ ಅದ್ಭುತ ಭಿಕ್ಷೆ ಸಿಕ್ಕಿದೆ ನನಗೆ ಇವತ್ತು. ನಿಮ್ಗಾದ್ರೆ ಸಿಟ್ಟು ಬಂದ್ಬಿಡುತ್ತೆ. ತುಕಾರಾಮ್ರು ಅದನ್ನ ಕಣ್ಣಿಗೆ ಹೊತ್ಕೊಂಡು ಇವತ್ ಸಿಕ್ಕಿದಂತ ಭಿಕ್ಷೆ ಇದೆ ಅಂತ ಹೇಳಿ ನೇರ ನದಿಗೆ ಹೋಗಿ ಆ ಬಟ್ಟೆಯನ್ನ ಹೋಗೋದ್ ಬಿಟ್ಟು ಹೇಳಿದಂತೆ, ಆ ಮನೆಯಲ್ಲಿ ಏನು ಕಲ್ಮಶಗಳಿದೆಯೋ, ಆ ಮನಸ್ಸಿನಲ್ಲಿ ಏನು ನೋವಿದ್ಯೋ, ಅದು ಈ ಸಗಣಿಯ ಬಟ್ಟೆಯನ್ನ ಹೊಗೆದು ಹೇಗೆ ಆ ಮಲಿನ ಆಚೆ ಹೋಗುತ್ತೋ, ಅವರ ಮನಸ್ಸಿನ ಮಲಿನವನ್ನು ದೂರ ಮಾಡು ಭಗವಂತ ಅಂತ ಆ ಬಟ್ಟೆಯನ್ನ ಹೊಗೆದಿದ್ದೆ ತಗೊಂಡು ಹೋಗಿ ಒಂದ್ ಕಡೆ ಅದನ್ನ ಒಣಗಿಸಿ ಅದರಿಂದ ಎಳೆ ಎಳೆ ಬತ್ತಿಗಳನ್ನಾಗಿ ಮಾಡಿ ಇಡೀ ದೇವಸ್ಥಾನ ತುಂಬಾ ಪಣತಿಗಳನ್ನ ಇಟ್ಟು ಆ ಬಟ್ಟೆಯ ಏನು ಎಳೆಗಳಿಂದ ಸಿಕ್ಕಿದಂತ ಬತ್ತಿಗಳನ್ನ ಎಲ್ಲ ಪಣತಿಗಳಲ್ಲೂ ಹಾಕಿ ದೀಪೋತ್ಸವ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಷ್ಟೊತ್ತಿಗಾಗಲೇ ಗಂಡ ಮನೆಗ್ ಬಂದ. ಗಂಡ ಇವಾಗ ಸ್ವಲ್ಪ ಕೋಪ ತಣ್ಣಗಾಗಿತ್ತು. ಕೇಳಿದ್ರು, ಅಲ್ಲ ಯಾಕೋ ಇವತ್ತು ತುಕಾರಾಮರು ಮನೆಗ್ ಬರ್ಲಿಲ್ವಲ್ಲ ಅಂತ ಇಬ್ಬರಿಗೆ ಡೌಟ್ ಆಯ್ತು. ಹೌದಲ್ವಾ, ನಮ್ ಜಗಳದಲ್ಲಿ ನಾವೇನೋ ಮರ್ತೋದ್ವಾ? ಇಲ್ಲ ಇಲ್ಲ, ನೀನ್ ಸ್ವಲ್ಪ ನೆನ್ಪಿಸ್ಕೋ ಅಂತ ಗಂಡ ಹೇಳ್ದ. ಅಯ್ಯೋಯ್ಯೋ, ಯಾರೋ ಭಿಕ್ಷುಕರು ಬಂದಿದ್ರು ರೀ, ನಾ ಕೇಳಿದ್ರು, ನನ್ಗೆ ಆ ಸಿಟ್ಟು ಅಮಲ್ನಲ್ಲಿ ಇತ್ತಲ್ಲ, ನಾನ್ ಏನ್ ಮಾಡ್ದೆ ಗೊತ್ತಾ, ಸಗಣಿ ಸಾರಿಸಿದ ಬಟ್ಟೆ ತೆಗೆದು ಮುಖಕ್ಕೆ ಎಸ್ಬಿಟ್ಟೆ. ಗಂಡನಿಗೆ ಒಂಥರ ಅವನಿಗೆ ಸಿಡಿದು ಬಡ್ದಾಗಾಯ್ತು. ಎಂತ ಕೆಲ್ಸ ಮಾಡಿದೆ, ಯಾರಿಗ ಅವಮಾನ ಮಾಡಿದ್ಯಾ ಗೊತ್ತಾ ನೀನು? ಸಂತ ತುಕಾರಾಮರಿಗೆ ಸಾಕ್ಷಾತ್ ಭಗವಂತನ ಸ್ವರೂಪ ಅಂತ ಜಗತ್ತೆಲ್ಲ ನಂಬಿದೆ, ಅಂತವರಿಗೆ ಅವಮಾನ ಮಾಡಿದ್ಯಾ ನೀನು ಅಂತ ಹೇಳಿ ಹೆಂಡತಿಯ ಕೈಯನ್ನ ದರ ಹಿಡಿದೆ. ತುಕಾರಾಮರು ಯಾವ ದೇವಸ್ಥಾನದಲ್ಲಿ ಇರ್ತಾರೋ ಆ ದೇವಸ್ಥಾನದಲ್ಲಿ ಹೋಗಿ ತುಕಾರಾಮರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ನೀನು ಅಂತ ಹೇಳಿ. ಯಾಕಮ್ಮ, ಯಾಕೆ ಕ್ಷಮೆ ಕೇಳ್ತಿದ್ಯಾ ಅಂತ ತುಕಾರಾಮರು ಕೇಳಿದ್ರು. ಆಗ ಅವ್ಳು ಆ ಗಂಡ ಹೇಳುವಂತ ಮಾತು, ಕ್ಷಮಿಸಿ ತುಕಾರಾಮ್ರೆ, ಪ್ರತಿದಿನ ನಿಮಗೆ ನಾವು ಭಿಕ್ಷೆ ಕೊಡುವಂತ ಭಾಗ್ಯ ನಮ್ಮದಾಗಿತ್ತು. ಆದ್ರೆ ಇವತ್ತು ಭಿಕ್ಷೆಯ ಬದಲಾಗಿ ಇವಳು ಈ ರೀತಿ ಕೋಪದಲ್ಲಿ ಸಗಣಿ ಸಾರಿಸಿದ ಬಟ್ಟೆನ ನಿಮ್ಮ ಮುಖದ ಮೇಲೆ ನಿಮಗೆ ಅವಮಾನ ಮಾಡಿದ್ದಾಳೆ, ದಯವಿಟ್ಟು ಕ್ಷಮಿಸಿ ಅಂತ. ತುಕಾರಾಮ್ರು ಹೇಳೋ ಮಾತು ಎಂತ ಗೊತ್ತಾ? ಯಾರು ಹೇಳಿದ್ದು ನಿಮಗೆ ಅವಮಾನ ಅಂತ? ಪ್ರತಿದಿನ ಕೊಡುತ್ತಿರೋ ಅಂತ ಭಿಕ್ಷೆ ನನ್ನ ಸಂಸಾರದ ಒಂದು ಹೊತ್ತಿನ ಊಟ ಹೊಟ್ಟೆ ತುಂಬಿಸ್ತಿತ್ತು. ಆದ್ರೆ ಇವತ್ತು ತಾಯಿ ಕೊಟ್ಟಂತ ಭಿಕ್ಷೆ ವಿಠ್ಠಲನ ದೇವಸ್ಥಾನದ ತುಂಬೆಲ್ಲ ಪಣತಿಯನ್ನು ಹಚ್ಚಿದೆ, ಎಲ್ಲ ಬೆಳಗಿಸಿದೆ. ಅಮ್ಮ ನೀನು ಧನ್ಯನಮ್ಮ ಅಂತ ಕೈ ಮುಗಿದ್ರ. ಎಂತ ಮನುಷ್ಯರಾಗಿ ಹೋದ್ರು, ಎಂತ ಅದ್ಭುತ ವ್ಯಕ್ತಿತ್ವ ನಮ್ಮ ಪೂರ್ವಜರದ್ದು. ನಾವು ಒಂದ್ ಸರ್ತಿ ಆದ್ರೂ ಇಂಥವ್ರ ಸ್ಮರಣೆ ಮಾಡ್ತೀವೇನು? ಎಷ್ಟು ಅದ್ಭುತ ನೋಡಿ. ಅವಮಾನವನ್ನು, ಮಾನವನ್ನು, ಸುಖವನ್ನು, ದುಃಖವನ್ನು, ಲಾಭವನ್ನು, ನಷ್ಟವನ್ನು ಎಲ್ಲವನ್ನು ಒಂದೇ ಸಮನೆ ಸ್ವೀಕರಿಸಿದಂತ ಇಂಥ ಬಹಳಷ್ಟು ಉದಾಹರಣೆ ಸಿಗುತ್ತೆ. ನಾನ್ ಇದೇ ವಿಷಯನ ಬೇಕಾದ್ರೆ ಉದಾಹರಣೆಗಳು ಸಹಿತ ಎಷ್ಟೋ ಗಂಟೆಗಟ್ಟಲೆ ಹೇಳ್ಬೋದು. ಅದು ನಿಮಗೆ ಒಂದು ಉದಾಹರಣೆ, ಮನ ಮುಟ್ಟುವಂತ ಒಂದು ಉದಾಹರಣೆ ಸಾಕು ನಮಗೆ. ಸುಖ ದುಃಖೆ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಾಪ್ಸ್ಯಸಿ. ಈ ರೀತಿಯ ಭಾವದಿಂದ ಯಾವಾಗ ನೀನು ಕೆಲಸ ಮಾಡ್ತೀಯೋ, ಯುದ್ಧ ಮಾಡ್ತೀಯೋ, ಜೀವನ ನಡೆಸುತ್ತೀಯೋ,
ಯಾವ ಪಾಪವೂ ನಿನಗೆ ಅಂಟೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈಗ ನೋಡಿ ಬಹಳ ಅದ್ಭುತವಾಗಿರುವಂತದ್ದಿದೆ ನೋಡಿ. ಡೋಂಟ್ ಅಲೋ ದಿ ಔಟರ್ ಸಿಚುವೇಶನ್ ಟು ಎಂಟರ್ ದಿ ಪ್ರೈವೇಸಿ ಆಫ್ ಯುವರ್ ಮೈಂಡ್. ಇಸ್ ಇಟ್ ನಾಟ್? ಸುಖ ಮತ್ತೆ ದುಃಖ ಅನ್ನೋದು ಇಟ್ ಇಸ್ ಔಟರ್ ಸಿಚುವೇಶನ್, ಹೌದಲ್ವಾ? why will you allow it into your mind? Do not allow to the outer situation to enter your mind. ಲಾಭ ನಷ್ಟ ಅನ್ನೋದು ಔಟರ್ ಸಿಚುವೇಶನ್, ಸುಖ ದುಃಖ ಅನ್ನೋದು ಔಟರ್ ಸಿಚುವೇಶನ್. ಯಾವತ್ತು ನಿಮ್ ಮನಸ್ಸಿಗೆ ತಗೊಳ್ಬೇಡಿ. ಅದು ಸುಖವನ್ನ ಹೇಗೆ ಆಚೆ ಇಟ್ಕೊಂಡು ನೋಡ್ತೀರೋ ದುಃಖವನ್ನ ಹಾಗೆ ಆಚೆ ಇಟ್ಕೊಂಡು ನೋಡಿ ನಡಿ ಹೋಗು ಅಂತ ಹೇಳ್ಬೇಕು. ಅದಕ್ಕೆ ಬಹಳ ದೊಡ್ಡ ಕವಿಗಳು ಹೇಳ್ತಾರೆ ಅದ್ಭುತವಾಗಿ, ಸುಖ ಭೀ ಮುಜೆ ಪ್ಯಾರೆ ಹೇ ದುಃಖ ಭೀ ಮುಜೆ ಪ್ಯಾರೆ ಹೇ. ಏನ್ ಅದ್ಭುತ ಭಾವ ನೋಡಿ. छोड़ू में किसे भगवन दोनों भी तुम्हारे है, सुख में तेरा याद करूं दुख में फरियाद करूं, छोड़ू में किसे भगवन दोनों भी तुम्हारे है. ಸುಖ ಕೊಟ್ಟವನು ಭಗವಂತ ಅನ್ನೋದಾದ್ ನಿಮ್ಮ ಒಂದು ನಂಬಿಕೆ ಆದ್ರೆ ದುಃಖವನ್ನು ಅವನೇ ಕೊಟ್ಟಿರ್ತಾನೆ ಅಂತ ಅಲ್ವಾ? ಈಗ ತಾಯಿ ಕಡುವಿನ ಔಷಧಿಯನ್ನ ಮಗುವಿಗೆ ಕೊಡ್ತಿದ್ದಾಳೆ ಅಂತ ಹೇಳಿದ್ರೆ ಅದು ಮಗುವಿನ ಒಳ್ಳೆಯದಕ್ಕಾಗಿ ಹೇಗೋ ಹಾಗೆ ಆ ಭಾವನೆಯಿಂದಲೇ ನಾವು ಜೀವನ ನಡೆಸ್ಬೇಕು. ದುಃಖ ನಮಗ್ ಬರೋದು ನಮ್ಮನ್ನ ಗಟ್ಟಿ ಮಾಡ್ಲಿಕ್ಕೆ ಅಂತ, ಮತ್ತದು ಸತ್ಯವೇ ಸತ್ಯವೇ ಸತ್ಯ. ಯಾವಾಗ ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳು ಎದುರಾಗುತ್ತೋ ಅದೆಲ್ಲ ನಮ್ಮನ್ನ ಗಟ್ಟಿ ಮಾಡ್ಲಿಕ್ಕಾಗಿ ಬರುತ್ತೆ ಹೊರತು ನಮ್ಮನ್ನ ಕುಗ್ಗಿಸ್ಲಿಕ್ಕಾಗ್ಲಿ ಅಲ್ಲ. ಇಲ್ಲಿ ಬಹಳಷ್ಟು ಜನ ಪ್ರೊಫೆಸರ್ ಅಥವಾ ಲೆಕ್ಚರರ್ಸ್ ಇರೋದ್ರಿಂದ ನಿಮಗೊಂದು ತಮಾಷೆ ಒಂದು ಅಥವಾ ರಿಯಲ್ ಫ್ಯಾಕ್ಟ್ ಒಂದಿದೆ. ಏನು ಅಂತ ಹೇಳಿದ್ರೆ, ನನ್ ಯಾರು ಕೇಳಿದ್ರು ಆಟೋಮೊಬೈಲ್ ಅಲ್ಲಿ ಬ್ರೇಕ್ ಯಾತಕ್ಕಿದೆ ಅಂತ. ನಾರ್ಮಲಿ ಫಸ್ಟ್ ಥಾಟ್ ನಮ್ಗೆ ಏನ್ ಗೊತ್ತಾ ಬರುತ್ತೆ, ಟು ಸ್ಲೋ ಡೌನ್ ದಿ ವೆಹಿಕಲ್ ಅಂತ ಹೇಳಿ, ಹೌದಲ್ವಾ? ಆದ್ರೆ ಅವ್ರು ಹೇಳ್ತಾರೆ ನಿಜವಾದ ಆಟೋಮೊಬೈಲ್ ಇಂಜಿನಿಯರಿಗೆ ಗೊತ್ತು ಬ್ರೇಕ್ ಇರೋದು ನಾಟ್ ಟು ಸ್ಲೋ ಡೌನ್ ದಿ ವೆಹಿಕಲ್ ಬಟ್ ಟು ಸ್ಪೀಡ್ ಅಪ್ ದಿ ವೆಹಿಕಲ್ ಅಂತ. ಅವರು ಎಷ್ಟು ಅದ್ಭುತವಾದ, ಬಟ್ ಇಟ್ಸ್ ಫ್ಯಾಕ್ಟ್. ಇದ್ಯಾವುದು ಕಪೋಲ ಕಲ್ಪಿತ ಕಥೆ ಅಲ್ಲ. ಬ್ರೇಕ್ ಒಂದು ಗಾಡಿ ಇರೋದು ಅದನ್ನ ಸ್ಲೋ ಡೌನ್ ಮಾಡ್ಲಿಕ್ಕಲ್ಲ, ಬ್ರೇಕ್ ಹಾಕಿ ಗಾಡಿಯನ್ನು ನಿಲ್ಸೋದಿಕ್ಕಲ್ಲ, ಇನ್ನು ಹೆಚ್ಚು ವೇಗವಾಗಿ ಓಡಿಸ್ಲಿಕ್ಕೆ ಹೇಗ್ ಸಾಧ್ಯ ಅಂತ ನೀವು ಕೇಳ್ಬೋದು. ಯೋಚನೆ ಮಾಡಿ, ನಿಮ್ಮ ಗಾಡಿಯಲ್ಲಿ ಬ್ರೇಕ್ ಇಲ್ಲ ಅಂತ ತಿಳ್ಕೊಳ್ಳಿ, ನೀವು ಇಲ್ಲಿಂದ ಮತ್ತೆಲ್ಲೋ 50 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು. ಬ್ರೇಕ್ ಇಲ್ಲ ಅನ್ನೋ ಗಾಡಿಯಲ್ಲಿ ನೀವು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೀರಿ? ನಿಮ್ಗೆ ಗೊತ್ತಿದೆ ಬ್ರೇಕ್ ಇಲ್ಲ, ಎಲ್ಲ ನನಗೆ ಕಂಟ್ರೋಲ್, ನನ್ ಗಾಡಿ ಸಿಗೋದಿಲ್ಲ ಅಂತ. ಆಗ ನೀವು ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಬೋದು? ಅಪ್ಪಪ್ಪ ಅಂದ್ರೆ 15, 20, 25, 30. ಅದಾದ್ಮೇಲೆ ನೀವು ಹೋಗ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿದೆ ಬ್ರೇಕ್ ಇಲ್ಲ, ನನ್ ಗಾಡಿ ಕಂಟ್ರೋಲ್ ಸಿಗಲ್ಲ ಅಂತ. ಆದ್ರೆ ಗಟ್ಟಿಯಾಗಿ ಬ್ರೇಕ್ ಇದೆ ಅಂತ ಗೊತ್ತಿದ್ದಂತ ಒಬ್ಬ ಮನುಷ್ಯ ತನ್ನ ಗಾಡಿಯನ್ನ ತಾನು ಎಷ್ಟೇ ಸ್ಪೀಡ್ ಅಲ್ಲಿ ಹೋದ್ರು ಕಂಟ್ರೋಲ್ ಮಾಡಬಹುದು. ಯಾಕೆ? ಬ್ರೇಕಿನ ಕಾರಣಕ್ಕೋಸ್ಕರ ಅಂತ ಗೊತ್ತಿರುವಂತ ಮನುಷ್ಯ ತಾನು ಒಂದಷ್ಟು ಡೀಸೆಂಟ್ ಸ್ಪೀಡ್ ಅಲ್ಲಿ ಹೋಗಿ ತನ್ನ ಡೆಸ್ಟಿನೇಷನ್ ತಲುಪ್ತಾನೆ. ಹೇಗೆ ಬ್ರೇಕು ಗಾಡಿಯನ್ನ ಸ್ಪೀಡ್ ಅಪ್ ಮಾಡ್ಲಿಕ್ಕಿದ್ಯೋ ಹಾಗೆ ನಮ್ಮ ಜೀವನದಲ್ಲಿ ಎದುರಾಗುವಂತ ದುಃಖಗಳು, ನಷ್ಟಗಳು ಮತ್ತು ಏನು ಅಪಜಯಗಳು ನಮ್ಮನ್ನು ಇನ್ನಷ್ಟು ನಮ್ಮ ಲೈಫಿನ ಪಥದಲ್ಲಿ, ನಮ್ಮ ಲೈಫ್ ಒಂದು ಏನ್ ಆ ವೇನಲ್ಲಿ ಸ್ಪೀಡ್ ಅಪ್ ಅಂತಕ್ಕಿರೋದು. ಯಾವುದೇ ಕಾರಣಕ್ಕೂ ಇದು ನಮ್ಮನ್ನ ಸ್ಟಾಪ್ ಮಾಡ್ಲಿಕ್ಕಿಲ್ಲ. ಎಷ್ಟು ಅದ್ಭುತವಾದ ಅನಾಲಜಿ ನೋಡಿ. ಮತ್ ನೋಡಿ, ಯಾವಾಗ್ಲೂ ಅಷ್ಟೇ ನೋಡಿ, ವಿತೌಟ್ ಫೇಲ್ಯೂರ್ ವಾಟ್ ಈಸ್ ಸಕ್ಸಸ್? ಏನು ಸಕ್ಸಸ್ ಅಂದ್ರೆ ಏನು? ನಿಮ್ಗೆ ಫೇಲ್ಯೂರ್ ಇಲ್ಲದೆ ಸಕ್ಸಸ್ ಇನ್ನ ನೀವು ಡೆಫಿನೇಷನ್ ಆದ್ರೂ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ವಿತೌಟ್ ಫೇಲ್ಯೂರ್ ವಾಟ್ ಈಸ್ ಸಕ್ಸಸ್? ಹಾಗೆ ನಾನು ಹೇಳಿದ್ನೆ, ಈ ಸುಖ ದುಃಖ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ, ವೇವ್ಸ್ ಇದ್ದ ಹಾಗೆ ಅಷ್ಟೇ. ಒಂದ್ ಸರ್ತಿ ಸ್ಮಾಲ್, ನೀವು ಓಷನ್ ಎಂಜಾಯ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಎಂಜಾಯ್ ವೇವ್ಸ್ ಅಲ್ವಾ? ಒಂದ್ ಸರ್ತಿ ಸಣ್ಣ ಅಲೆಗಳು ಬರ್ಬೋದು, ಇನ್ನೊಂದ್ ಸರ್ತಿ ದೊಡ್ಡ ಅಲೆಗಳು ಬರ್ಬೋದು. ಸಣ್ಣ ಅಲೆಗಳು ಬಂದಾಗ ಖುಷಿಯಾಗಿ ಅದ್ರ ಮೇಲೆ ಜಂಪ್ ಮಾಡ್ತೀರಿ, ದೊಡ್ಡ ಅಲೆ ಬಂದಾಗ ಸ್ಟಕ್ ಆಗ್ತೀರಿ, ಮತ್ ಮುಂದೆ ಹೋಗ್ತೀರಿ. ಹಾಗಂತ ಸಮುದ್ರದಿಂದ ಆಚೆ ಬಂದ್ಬಿಡ್ತೀರೇನು? ಇಲ್ಲ ಅಲ್ವಾ? ಈ ಸಣ್ಣ ಅಲೆಗಳು, ದೊಡ್ಡ ಅಲೆಗಳು ನಮ್ಗೆ ಎದುರಾಗುವಂತ ಕಷ್ಟ ಸುಖಗಳಿದ್ದ ಹಾಗೆ. ಅದಕ್ಕೆ ಹೇಳ್ತಾರೆ ವೇವ್ಸ್ ಆರ್ ನೇಚರ್ ಆಫ್ ಓಷನ್, ಲರ್ನ್ ಟು ಪ್ಲೇ ವಿತ್ ಇಟ್. ಅದ್ರ ಜೊತೆಗೆ ಆಟ ಆಡೋದನ್ನ ಕಲಿಬೇಕು. ಹೇಗೆ ಕಲಿಯೋದು ಆಟ ಆಡೋದಕ್ಕೆ? ನಮಗೆ ಒಂದ್ ಸ್ವಲ್ಪ ಕಷ್ಟ ಬಂದ್ರೆ ಕುಗ್ಗಿ ಹೋಗ್ತೀವಿ, ಆತ್ಮಹತ್ಯೆ ಅಂತ ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಅದಕ್ಕೆ ಹೇಳ್ತಿರೋದು ಇದು ಸುಖ ಭೀ ಮುಜೆ ಪ್ಯಾರೆ ಹೇ ದುಃಖ ಭೀ ಮುಜೆ ಪ್ಯಾರೆ ಹೇ. ಈ ಭಗವದ್ಗೀತೆ ಅನ್ನೋದು ನಮಗೆ ಎಂಥ ಮೈಂಡ್ ಸೆಟ್, ಎಂಥ ಥಾಟ್ ಪ್ರಾಸೆಸ್ ಕೊಡುತ್ತೆ ಅಂತ ಹೇಳಿದ್ರೆ, ಇದೆಲ್ಲವೂ ಇಟ್ಸ್ ಔಟರ್ ಸಿಚುವೇಶನ್. ಸುಖ ದುಃಖ ಲಾಭ ನಷ್ಟ ಅನ್ನೋದು ಎಲ್ಲ ಔಟರ್ ಸಿಚುವೇಶನ್. ನಮ್ಮ ಮೇಷ್ಟ್ರೊಬ್ರು ಇದ್ರು ಹೈಸ್ಕೂಲ್ ನಲ್ಲಿ, ನನಗೆ ಬಹಳ ಇಷ್ಟವಾಗಂತ ಮೇಷ್ಟ್ರು. ಇವತ್ತಿಗೂ ನಾವು ನೆನ್ಸ್ಕೊಳ್ಬೇಕು ಅವರನ್ನ. ಅವರು ನಮ್ ಕ್ಲಾಸ್ ಅಲ್ಲಿ ಬಹಳ ಪ್ರಾಕ್ಟಿಕಲ್ ಆಗಿ ಪಾಠ ಮಾಡೋರು. ಅವ್ರು ಹೇಳೋರು, ನಾನೊಬ್ಬ ಈ ವ್ಯಕ್ತಿ ಅವ್ರಿಗೊಬ್ರು ಸ್ಟೂಡೆಂಟ್ ಇದ್ದ ಅಂತ, ನಮ್ ಸೀನಿಯರ್ ಬ್ಯಾಚ್ ಅಲ್ಲಿ ಇದ್ದ ಅಂತ ಹೇಳೋರು.
ಅವ್ರು ಹೇಳಿದ್ರಂತೆ ಅವನು SSLC 5 ಸತಿ ಪಾಸ್ ಮಾಡಿದ್ನಂತೆ, 5 ಸತಿ ಬರ್ದಿದ್ದಾನೆ, ಆದ್ರೂ ಪಾಸ್ ಆಗ್ತಾ ಇಲ್ಲ. ಅವನು 6ನೇ ಸತಿ ಮೇಸ್ಟ್ರಿಗೆ ಫೋನ್ ಮಾಡಿ ಹೇಳಿದ್ದಂತೆ, ಕನ್ನಡ ಮೇಷ್ಟ್ರು ನನ್ಗೆ. ಅವ್ರು ಹೇಳಿದಂತೆ, ಮೇಷ್ಟ್ರೆ ನಾನು ಎಕ್ಸಾಮ್ ಏನ್ ಬರ್ದ್ರು ಪಾಸ್ ಆಗ್ತಿಲ್ಲ ಮೇಷ್ಟ್ರೆ, ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಮೇಷ್ಟ್ರು ಕೇಳಿದ್ರೆ ಏನ್ ನಿರ್ಧಾರಕ್ಕೆ ಬಂದಿದ್ದಿ ಅಂತ. ಅವನು ಹೇಳಿದಂತೆ, ಮೇಷ್ಟ್ರೆ ನಾನು ಸೂಸೈಡ್ ಮಾಡ್ಕೊಬೇಕಂತ ಅನ್ಕೊಂಡಿದ್ದೀನಿ ಮೇಷ್ಟ್ರೆ, ಹೋಗ್ ಮಾಡ್ಕೋ ಅಂತ ಹೇಳಿದ್ರಂತೆ. ಇವನಿಗೆ ಆಶ್ಚರ್ಯ, ಅಲ್ಲ ಮೇಷ್ಟ್ರೆ 6 ಸರ್ತಿ ನೀವು ಎಕ್ಸಾಮ್ ಕೂಡ್ಸಿ ಬರ್ಸಿದ್ದೀರಿ, ಇವಾಗ ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಹೋಗ್ ಮಾಡ್ಕೊ ಅಂತಿರಲ್ಲ ಮೇಷ್ಟ್ರೆ ಅಂತ ಕೇಳಿದ್ನಂತೆ. ಇನ್ನೇನಪ್ಪ ಮಾಡ್ಲಿ, ಬದುಕ್ತೀನಿ, ಬದುಕೋ ದಾರಿ ಹೇಳ್ಕೊಡಿ ಅಂತ ಕೇಳೋದ್ ಬಿಟ್ಟು ಸೂಸೈಡ್ ಮಾಡ್ಕೋತೀನಿ ಅಂದ್ರೆ ಹೋಗ್ ಮಾಡ್ಕೊ ಅಂತ ಹೇಳ್ತೀನಿ, ಇನ್ನೇನ್ ತಡಿಯೋಕಾಗತ್ತ ನಿನ್ನ ಅಂತ ಕೇಳಿದ್ರಂತೆ. ಆಯ್ತು ಮೇಷ್ಟ್ರೆ ತಪ್ಪಾಯ್ತು, ನಾನ್ ಬದುಕ್ತೀನಿ, ಬದುಕೋ ದಾರಿ ಹೇಳ್ಕೊಡಿ ಅಂತ ಹೇಳಿದ್ರಂತೆ. ಆಗ ಮೇಷ್ಟ್ರು ಹೇಳಿದ್ರಂತೆ, ಅಪ್ಪ ಏನೋ ಮಾಡ್ತಾರೆ ಅಂತ ಕೇಳಿದ್ರೆ, ಅಪ್ಪನ ಮೇಷ್ಟ್ರೆ ಒಂದ್ ಸಣ್ಣ ಈ ಕಾಂಡಿಮೆಂಟ್ ಸ್ಟೋರ್ ಇಟ್ಕೊಂಡಿದ್ದಾರೆ ಮೇಷ್ಟ್ರೆ, ಹೋಗು ನಿನ್ಗೆ ಓದಕ್ ಇಷ್ಟ ಇಲ್ಲ ತಾನೆ, ಅಪ್ಪನ ಜೊತೆ ಕೂತ್ಕೋ, ಕಾಂಡಿಮೆಂಟ್ ಸ್ಟೋರ್ ನೋಡ್ಕೋ ಅಂತ ಹೇಳಿದ್ರಂತೆ. ಇವನೋಗ್ ನೋಡ್ಕೊಂಡ, ನಿಧಾನಕ್ಕೆ ಅದ್ರ ಮೇಲೆ ಅವನಿಗೆ ಆಸಕ್ತಿ ಬೆಳೀತಾ ಹೋಯ್ತು. 1 ಅಂಗಡಿಯಿಂದ 2 ಅಂಗಡಿ ಆಯ್ತು, 2 ಅಂಗಡಿಯಿಂದ 4 ಅಂಗಡಿ ಆಯ್ತು, 4 ಅಂಗಡಿಯಿಂದ 8 ಅಂಗಡಿ ಆಯ್ತು. ದೊಡ್ಡ ಅವನ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡ್ಕೊಂಡು ಹೋದ. ಒಂದ್ 4 ವರ್ಷ ಆದ್ಮೇಲೆ ಮೇಷ್ಟ್ರಿಗೆ ಸಿಕ್ಕಿದ್ನಂತೆ. ಮೇಷ್ಟ್ರು ಕೇಳಿದ್ರೆ, ಹೇಗಿದೆ? ಏನಿಲ್ಲ ಮೇಷ್ಟ್ರೆ, ಒಂದ್ 18 ರಿಂದ 16 ಜನನ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ಒಂದ್ 6 ರಿಂದ 8 ಅಂಗಡಿ ಆಗಿದೆ ಮೇಷ್ಟ್ರೆ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ಯಾವ ಪೋಸ್ಟ್ ಗ್ರಾಜುಯೇಟ್ ಅವನಷ್ಟು ಸಂಪಾದನೆ ಮಾಡ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಬದುಕಿನ ಮಾರ್ಗ ಗೊತ್ತಿರೋನು, ಅವನು ಎಕ್ಸಾಮ್ ನಲ್ಲಿ ಫೇಲ್ ಆದ್ರೂ ಅಷ್ಟೇ, ಜೀವನದಲ್ಲಿ ಫೇಲ್ ಆಗೋದನ್ನ ಅವನ್ ಫೇಲ್ ಆಗೋ ಚಾನ್ಸೇ ಇಲ್ಲ ಅಂತ. ಅದೇ ಬದುಕಿನ ಮಾರ್ಗ ಗೊತ್ತಿಲ್ಲದೆ ಇರೋರು, ಅವರು ಎಕ್ಸಾಮ್ ಗಳಲ್ಲಿ ಮತ್ತೆ ಈ ರೀತಿಯ ಎಜುಕೇಶನ್ ವ್ಯವಸ್ಥೆಯಲ್ಲಿ ಎಷ್ಟೇ ಹೈ ರ್ಯಾಂಕ್ ತೆಗೆದ್ರು ಕೂಡ ಜೀವನ ನಡೆಸೋದ್ರಲ್ಲಿ ಸೋತೋಗ್ತೀವಿ. ಆ ದಿಕ್ಕಿನಲ್ಲಿ ನಮಗೆ ಭಗವದ್ಗೀತೆ ದೊಡ್ಡ ಉಪಕಾರಿಯಾಗಿದೆ. ಭಗವದ್ಗೀತೆಯನ್ನ ಲೈಫ್ ಮ್ಯಾನ್ಯೂಲ್ ಅಂತ ಬಹಳ ಅದ್ಭುತವಾಗಿ ಕರೆದಿದ್ದಾರೆ. ಜೀವನ ನಡೆಸೋಕೆ ನಮಗೆ ದಾರಿದೀಪವಾಗಿದೆ ಈ ಭಗವದ್ಗೀತೆ ಅಂತ. ಆಮೇಲೆ ಏನ್ ಗೊತ್ತಾ, ಈ ಸುಖ ದುಃಖಕ್ಕೆ ಆಕ್ಷನ್, ಇಟ್ಸ್ ಲೈಕ್ ಆಕ್ಷನ್ ಅಂಡ್ ರಿಯಾಕ್ಷನ್ ಅಲ್ವಾ. ನೀವೇನಾದ್ರೂ ನೋಡಿ, ನೀವೇನಾದ್ರೂ ಮಾಡಿದ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಂತದ್ದು ಪ್ರಾಣಿಗಳ ಸಹಜ ಸ್ವಭಾವ. ಯಾಕೆ ಅಂತ ಹೇಳ್ತೀನಿ ನೋಡಿ. ಅವರ ಮೈಂಡ್ ಟ್ರೈನ್ ಆಗಿರೋದಿಲ್ಲ ಟು ವಿತ್ ಸ್ಟ್ಯಾಂಡ್ ಏನಂತಾರೆ ಸಾರೋ ಅಥವಾ ಅಟ್ಯಾಕ್ ನ ವಿತ್ ಸ್ಟ್ಯಾಂಡ್ ಮಾಡೋದಕ್ಕೆ. ಅವ್ರ ಮೈಂಡ್ ಟ್ರೈನ್ ಆಗಿರೋದಿಲ್ಲ. ಹುಲಿಗಾಗ್ಲಿ, ಸಿಂಹಕ್ಕಾಗ್ಲಿ, ಜಿಂಕೆಗಾಗ್ಲಿ, ಮೊಲಕ್ಕಾಗ್ಲಿ, ಮತ್ಯಾವುದಕ್ಕೆ ಆಗ್ಲಿ. ಆದ್ರೆ ಮನುಷ್ಯನ ಮೈಂಡ್ ಇಟ್ ಹ್ಯಾಸ್ ಬಿನ್ ಟ್ರೈನ್ಡ್. ಎಲ್ಲ ಆಕ್ಷನಿಗೂ ಮನುಷ್ಯ ರಿಯಾಕ್ಟ್ ಮಾಡ್ಬೇಕಾಗಿಲ್ಲ. ನೆನ್ಪಲ್ಲಿ ಇಟ್ಕೊಳ್ಳಿ, ಬಹಳ ಮುಖ್ಯವಾದಂತ ಮಾತು. ಒಮ್ಮೆ ಒಂದು ಹೋಟ್ಲಲ್ಲಿ ಹೋಗಿ ಎಲ್ಲರೂ ಕೂತಿದ್ದಾರೆ, ಒಂದು ಜಿರಳೆ ಬಂದು, ಅದು ಹಾರೋ ಅಂತ ಜಿರಳೆ ನೋಡಿದಿರ ನೀವು? ಜಿರಳೆ ಬಂದು ಒಂದ್ ಮಹಿಳೆಯ ಅವಳ ಇದ್ರ ಮೇಲೆ ಕೂತ್ಕೊಳ್ತು, ಅವಳ ಸ್ಪೂನ್ ಮೇಲೆ. ಇವಳು ತಕ್ಷಣ ಏನ್ ಮಾಡಿದ್ಲು, ದೊಡ್ಡ ರಂಪವನ್ನ ಮಾಡಿ ಹಾಗೆ ಮಾಡಿ ಆ ಜಿರಳೆಯನ್ನ ಏನ್ ಮಾಡಿದ್ರು ಜಿರಳೆ ಹೋಗ್ತಾ ಇಲ್ಲ. ಎಷ್ಟೆಲ್ಲ ಕಷ್ಟಪಟ್ಲು, ಕಿರ್ಚಾಡಿತ್ತು, ಹೋಟೆಲ್ನೆಲ್ಲ ಕೂಗ್ಲಾಡಿ ಮೆಟ್ಲೆಲ್ಲ ಮಾಡಿಲ್ಲ, ರೆಸ್ಟೋರೆಂಟ್ ಎಲ್ಲ ಹೋಗ್ತಾ ಇಲ್ಲ. ವೇಟರ್ ಬಂದ್ ಏನ್ ಮಾಡಿತ್ತಂತೆ ಗೊತ್ತಾ? ಆ ಜಿರಳೆಯನ್ನ ತನ್ನ 2 ಬೆರಳಲ್ಲಿ ಈಗ ಎತ್ಕೊಂಡ ಸೈಡಿಗೆ ಹಾಕ್ತ. ಈಗ ಜಿರಳೆ ಅನ್ನೋ ಸಮಸ್ಯೆ ಇವಳಿಗೂ ಇತ್ತು, ವೇಟರಿಗೂ ಇತ್ತು. ಆದ್ರೆ ಈ ಮಹಿಳೆ ಮಾಡಿರೋ ಅಂತದ್ದು ರಿಯಾಕ್ಷನ್. ಆದ್ರೆ ಈ ವೇಟರ್ ಏನ್ ಮಾಡದ್ನಲ್ಲ, ವೇಟರು ಆ ಸಮಸ್ಯೆಗೆ ರೆಸ್ಪಾಂಡ್ ಮಾಡ್ದ. ಈ ಮಹಿಳೆ ಆ ಸಮಸ್ಯೆಗೆ ರಿಯಾಕ್ಟ್ ಮಾಡಿ. ಮನುಷ್ಯ ರೆಸ್ಪಾಂಡ್ ಮಾಡೋ ಅಂತದ್ ಕಲಿಬೇಕು, ರಿಯಾಕ್ಟ್ ಮಾಡೋ ಅಂತದನ್ನ ಕಲಿಬಾರ್ದು ಅಂತ. ಯಾಕಂದ್ರೆ ರಿಯಾಕ್ಟ್ ಮಾಡೋ ಅಂತದ್ದು ಪ್ರಾಣಿಗಳ ಸ್ವಭಾವ. ಅವಕ್ ಮನ್ಸು ಟ್ರೈನ್ ಆಗಿರೋದಿಲ್ಲ. ಆದ್ರೆ ನಮಗೆ ನಮ್ಮ ಮನಸ್ಸು ಟ್ರೈನ್ ಆಗಿರತ್ತೆ, ನಾವು ರೆಸ್ಪಾಂಡ್ ಮಾಡೋದನ್ನ ಕಲಿಬೇಕು. ನೋಡಿ, ಇದೆಲ್ಲ ಎಷ್ಟು ಮುಖ್ಯವಾದ ಪಾಠ. ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು, ಇಂಥ ಪಾಠ ಭಗವದ್ಗೀತೆನಲ್ಲಿ ಇದ್ಯಾ? ಎಸ್ ಇದೆ. ಅದನ್ನೇ ಕೃಷ್ಣ ಹೇಳ್ತಿರೋದು, ಸುಖ ದುಃಖ ಸಮಯ ಕೃತ್ವ ಲಾಭ ಉತ್ಕಾಜಯೋ ಅಂತ ಕೃಷ್ಣ ಹೇಳ್ತಿದ್ದಾನೆ. ಮುಂದೆ 39ನೇ ಶ್ಲೋಕದಲ್ಲಿ ನಾನು ಇವಾಗ ಹೇಳಿದೆ, ಏನು ಏಷಾತೆ ಭೀತಾ ಸಾಂಖ್ಯೆ ಬುದ್ಧಿಯೋಗಿ ತ್ವಿಮಾಂ ಶೃಣು. ಇಷ್ಟೊತ್ ನಾನು ಏನ್ ಹೇಳಿದ್ನಲ್ಲ ಪಾರ್ಥ, ಇದು ಸಾಂಖ್ಯಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾವೇನ್ ದೇಹ ಆತ್ಮದ ಬಗ್ಗೆ ಎಲ್ಲ ತಿಳ್ಕೊಂಡ್ವಲ್ಲ, ಅದು ಸಾಂಖ್ಯಯೋಗ ಅಂತ ಅನ್ಸ್ಕೊಳುತ್ತೆ. ಯೋಗೇ ತ್ವಿಮಾಂ ಶೃಣು, ಈಗ ಬುದ್ಧಿಯೋಗವನ್ನ ಕೇಳು ಅಂತ. ಏನು ಬುದ್ಧಿಯೋಗ ಅಂತ ಹೇಳಿದ್ರೆ ನೋಡಿ, ಸಿಂಪಲ್ ಟರ್ಮ್ಸ್ ಅಲ್ಲಿ ನಾವು ತುಂಬಾ ಏನೋ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ನಮ್ಗೆ ಇದೇ ಪ್ರಾಬ್ಲಮ್. ಒಂದ್ಸತಿ ಕಾಂಪ್ಲಿಕೇಶನ್ ಅಂತ ಅನ್ಸ್ಬಿಟ್ರೆ ನೆಕ್ಸ್ಟ್ ಟೈಮ್ ನಾವು ಬುಕ್ಕೆ ಮುಟ್ಟಕ್ ಹೋಗಲ್ಲ. ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಬುದ್ಧಿಯೋಗ ಅಂದ್ರೆ ಏನ್ ಗೊತ್ತಾ? ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಈಗ ನ್ಯಾಷನಲ್ ಫ್ಲಾಗ್ ಏನಿದೆಯಲ್ಲ, ನೀವು ಅದನ್ನ ಯಾತಕ್ಕೋಸ್ಕರ ಗೌರವಿಸ್ತೀರಿ? ಯಾಕೆ ಅಂತ ಹೇಳಿದ್ರೆ ಇಟ್ ರೆಪ್ರೆಸೆಂಟ್ಸ್ ದಿ ಹೋಲ್ ನೇಷನ್ ಅನ್ನೋದಕ್ಕೋಸ್ಕರ, ಹೌದಲ್ವಾ? ಅದರ್ವೈಸ್
ಅದು ಇಡೀ ರಾಷ್ಟ್ರವನ್ನ ರೆಪ್ರೆಸೆಂಟ್ ಮಾಡಲ್ಲ ಅನ್ನೋದಾದ್ರೆ ಅದು ಒಂದು ಬಟ್ಟೆಯ ತುಂಡು ಅಷ್ಟೇ. ಆದ್ರೆ ಆ ಬಟ್ಟೆಯ ತುಂಡಿಗೆ ಗೌರವ ಕೊಡಬೇಕು ಅಂತ ನಿಮಗೆ ಅನ್ಸಿದ್ ಯಾಕೆ ಅಂತ ಹೇಳಿದ್ರೆ ಅದು ನನ್ನ ರಾಷ್ಟ್ರವನ್ನ ಪ್ರತಿನಿಧಿಸುತ್ತೆ ಅಂತ. ನನ್ನ ರಾಷ್ಟ್ರವನ್ನ ಈ ಬಟ್ಟೆಯ ತುಂಡು ಪ್ರತಿನಿಧಿಸುತ್ತೆ ಅನ್ನೋದೇ ಬುದ್ಧಿಯೋಗ. ಇದನ್ನ ಸಿಂಪಲ್ ಆಗಿ ಹೇಗೆ ಅರ್ಥ ಮಾಡ್ಕೊಂಡು ನಾನು 2-3 ಎಕ್ಸಾಂಪಲ್ ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನ ಸಿಂಪಲ್ ಆಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಭಗವಂತನ ಪೂಜೆಯನ್ನ ಇದೊಂದು ಕಲ್ಲಿನ ಮೂರ್ತಿ ಅಂತ ಮಾಡೋದು ಸಾಮಾನ್ಯವಾದ ಕೆಲಸ. ಕಲ್ಲಿನ ಮೂರ್ತಿಗೆ ಅಭಿಷೇಕ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಎಲ್ಲವನ್ನ ಮಾಡ್ತೀರಿ. ಆದ್ರೆ ಟು ರಿಮೆಂಬರ್ ದಿ ಐಡಿಯಲ್, ನಾನು ಹಿಂದೆನೂ ಹೇಳಿದ್ದೆ, ಅದರ ಆದರ್ಶವನ್ನ ತತ್ವವನ್ನ ಅರಿತು ಪೂಜೆ ಮಾಡೋದೇ ಬುದ್ಧಿಯೋಗ. ಸಿಂಪಲ್. ಸುಮ್ನೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಅನ್ಯಾಯ ಆಯ್ತು ಅಂತ ಹೇಳಿದ್ರೆ ನಾವೆಲ್ಲ ದೊಡ್ಡ ಗಲಾಟೆ ಮಾಡಿ ರ್ಯಾಲಿ ಮಾಡ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅಲ್ಲಿ ಏನ್ ನಡೆದಿರುತ್ತೆ, ಅದ್ರ ಹಿಂದಿನ ವಿಷಯ ಏನು, ಮುಂದಿನ ವಿಷಯ ಏನು, ಅಲ್ಲಿ ಏನು ಗೊತ್ತಿರೋದಿಲ್ಲ. ಎಷ್ಟ್ ಜನ ರ್ಯಾಲಿ ಹೋಗೋರ್ಗೆ, ಈ ಪ್ರತಿಭಟನೆಗೆಲ್ಲ ಬರ್ತಾರಲ್ಲ, ರ್ಯಾಲಿಗೆಲ್ಲ ಬರ್ತಾರಲ್ಲ, ಯಾವ್ದೇ ರ್ಯಾಲಿ ಆಗಿರ್ಬೋದು, ನಾನ್ ಹೇಳ್ತಿರೋದು ಎಲ್ಲರೂ ಅಂತಲ್ಲ, ಒಂದಿಷ್ಟು ಜನ ಇರ್ತಾರೆ, ಅವ್ರಿಗೆ ಏನು ಗೊತ್ತಿರೋದಿಲ್ಲ ಅಲ್ಲಿ ರ್ಯಾಲಿ ಯಾಕೆ ನಡೀತಾ ಇದೆ, ನಾವ್ ಯಾಕೆ ಬಂದಿದ್ದೀವಿ, ನಾವ್ ಯಾರಿಗ್ ಸಪೋರ್ಟ್ ಮಾಡ್ಬೇಕು, ಇದೇನು ಗೊತ್ತಿರೋದೇ ಇಲ್ಲ ಅವ್ರಿಗೆ. ಸುಮ್ನೆ ಓ ಜೈ, ಅವ್ನ್ ಜೈ ಅನ್ನೋ ಅಂತ ನೀವು ಜೈ ಜೈ ಅಂತ, ಅವ್ನ್ ಧಿಕ್ಕಾರ ಅನ್ನುವಂತ ನೀವು ಧಿಕ್ಕಾರ ಧಿಕ್ಕಾರ ಅಂತ ಇರ್ತಾನೆ. ಅದನ್ನೇ ಹೇಳ್ತಾನೆ, ಅಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಂಡು ಮಾಡುವಂತದ್ದೇ ಬುದ್ಧಿಯೋಗ ಅಂತ. ಫಾರ್ ಎಕ್ಸಾಂಪಲ್ ನೀವು ಈ ಇನ್ನ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಈ ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ ಬದಲಾಯಿಸ್ಕೊಂಡು ಮದ್ವೆ ಆಗಿರ್ತಾರೆ. ಈಗ ಆ ರಿಂಗಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತಾರೆ? ಜಸ್ಟ್ ರಿಂಗ್ ಅಲ್ವಾ? ಆದ್ರೆ ಇಲ್ಲ, ಆ ರಿಂಗು ನನ್ನ ದಾಂಪತ್ಯವನ್ನ ಪ್ರತಿನಿಧಿಸುತ್ತೆ, ಅದು ಬುದ್ಧಿಯೋಗ. ನೆನಪಲ್ಲಿ ಇಟ್ಕೊಳ್ಳಿ. ಅದ್ರ ಹಿಂದೆ ಏನೋ ಒಂದು ಅಗಾಧವಾದ ವಸ್ತು ಇದೆ ಅಂತ ತಿಳ್ಕೊಳ್ಳೋದೆ ಬುದ್ಧಿಯೋಗ. ವೆರಿ ಸಿಂಪಲ್. ಅದನ್ನ ಬುದ್ಧಿಯೋಗ ಅಂತ ಹೇಳ್ತೀನಿ. ಇಂಟೆಲೆಕ್ಚುಯಲ್ ಯೋಗ ನಾನು ಹೇಳಿದ್ನಲ್ಲ, ಜ್ಞಾನ ಯೋಗ ಅಥವಾ ಬುದ್ಧಿಯೋಗ ಅಂತ ಹೇಳಿ ಕರೀತಾರೆ. ಈಗ ಕೃಷ್ಣ ಕೊಡುವಂತ ಪಾಠ ಇನ್ಮೇಲೆ ಬಹಳ ನಮಗೂ ನಿಮಗೂ ಹತ್ರ ಆಗತ್ತೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಇಷ್ಟೊತ್ತು ನೀವು ದೇಹ, ಆತ್ಮ, ದೇಹ ನಶ್ವರ, ಆತ್ಮ ಶಾಶ್ವತ ಅನ್ನೋ ಟೀಚಿಂಗ್ಸ್ ನೋಡ್ಕೊಂಡು ಬಂದ್ವಿ. ಈಗ ಕೃಷ್ಣ ಬಹಳ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಹಾಗೆ ಅನ್ವಯಿಸೋ ಹಾಗೆ ಮಾತಾಡ್ಕೊಂಡ್ ಬರ್ತಾನೆ. ಏನ್ ಹೇಳ್ತಾನೆ ನೋಡಿ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ. ಎಷ್ಟು ಅದ್ಭುತ. ಇಲ್ಲಿ ಈ ಬುದ್ಧಿಯೋಗ, ಬುದ್ಧಿಯುಕ್ತವಾದ ಕರ್ಮಯೋಗ ಅಥವಾ ಬುದ್ಧಿಯೋಗದಲ್ಲಿ ಮಾಡಿದ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹಾಗಾದ್ರೆ ಹಿಂದೆ ನೀವೇನ್ ಹೇಳ್ತಿದ್ದೀರಿ, ಈಗ ಯಾವುದೇ ಧಾರ್ಮಿಕ ಕೆಲಸಗಳಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಹೋಮ ನೀವೇನೋ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಹೋಮವನ್ನ ಇವತ್ತು ಅರ್ಧ ಮಾಡ್ತೀನಿ, ನಾಳೆ ಅರ್ಧ ಮಾಡ್ತೀನಿ, ನಾಳಿದ್ದು ಅರ್ಧ ಮಾಡ್ತೀನಿ ಅನ್ಲಿಕ್ಕೆ ಬರೋದಿಲ್ಲ. ಅದನ್ನ ಪೂರ್ತಿಯಾಗಿ ಮಾಡಿ ಮುಗಿಸ್ಬೇಕು. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ, ನೇಹಾಭಿಕ್ರಮ ನಾಶೋಸ್ತಿ ಅಂದ್ರೆ ಇಲ್ಲಿ ಏನಾದ್ರೂ ನೀವೇನಾದ್ರು ಸ್ಟಾರ್ಟ್ ಮಾಡೋದನ್ನ ಪೂರ್ತಿ ಮಾಡ ಅಂತ ಹೇಳ್ಕೊಳ್ಳಿ, ಚಿಂತೆ ಮಾಡಬೇಕಾಗಿಲ್ಲ. ಯು ಕ್ಯಾನ್ ಕಂಟಿನ್ಯೂ ಫ್ರಮ್ ವೇರ್ ಯು ಹ್ಯಾವ್ ಸ್ಟಾಪ್ಡ್ ನಾಳೆ. ಅದು ಬುದ್ಧಿಯುಕ್ತವಾದ ಕರ್ಮಯೋಗ. ಇಲ್ಲಿ ಆ ರೀತಿಯ ಭಯ ಇಲ್ಲ ಅಂತ. ಆಮೇಲೆ ಪ್ರತ್ಯವಾಯೋನ ವಿದ್ಯತೆ ಅಂತ ಹೇಳ್ತಾನೆ. ಪ್ರತ್ಯವಾಯೋ ಅಂತ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದೇನು ಅಂತ ಹೇಳಿದ್ರೆ, ಈಗ ರೈತ ಎಲ್ಲವನ್ನ ಎಲ್ಲವನ್ನ ಹದ ಮಾಡ್ದ, ಮತ್ತೆ ಬೀಜ ಎಲ್ಲ ಹಾಕ್ತಾ, ಎಲ್ಲ ಆದ್ಮೇಲೆ ಮುಂಗಾರು ಬಂತು. ಅಲ್ಲಿ ಏನ್ ಹೇಳ್ತಾರೆ ಹೇಳಿ, ಅವ್ನ್ ಬೆಳೆಕ್ಕಿಂತ ಜಾಸ್ತಿ ಕಳೆನೆ ತುಂಬಿರುತ್ತೆ, ಕಳೆ ತೆಗೆಯೋದು ರೈತನ ಒಂದು ಕೆಲಸ ಅಂತ. ಅದೇ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ, ಆ ಕಳೆ ಅನ್ನೋದೇ ಪ್ರತ್ಯವಾಯು ಅಂತ ನೀವು ಅನ್ಕೊಳ್ಬಹುದು. ಕಳೆ ತೆಗೆಯುವ ಕೆಲಸ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಆ ತರ ಕೆಲಸ ಇಲ್ಲಿ ಅವಕಾಶನೇ ಇಲ್ಲ ಅಂತ. ಆ ತರ ಕೆಲಸ ಇಲ್ಲಿ ನೋಡಿ, ಅವ್ನು ಹೇಳ್ತಾನೆ ನೋಡಿ, ಇಲ್ಲಿ ಮಾಡಿದ ಪ್ರಯತ್ನ ವ್ಯರ್ಥವಾಗುವುದಿಲ್ಲ. ಪ್ರತ್ಯವಾಯು ಅಂತ ಹೇಳಿದ್ರೆ ಒಂದಕ್ಕೆ ಮತ್ತೊಂದು ಫಲ ಬರುವುದಿಲ್ಲ. ಈಗ ನೀವು ದ್ರಾಕ್ಷಿ ಪಡಿಬೇಕು ಅಂತ ನೀವು ದ್ರಾಕ್ಷಿ ಬೀಜಗಳನ್ನ ಹಾಕಿದ್ರೆ ದ್ರಾಕ್ಷಿ ಮಾತ್ರ ಬರುತ್ತೆ ಹೊರತು ಅದ್ರ ಜೊತೆ ಕಳೆನೂ ಬರೋದೇ ಇಲ್ಲ. ಇಲ್ಲಿ ಯಾವುದ್ರಲ್ಲಿ? ಬುದ್ಧಿಯುಕ್ತವಾದ ಕರ್ಮಯೋಗ ಅಥವಾ ಬುದ್ಧಿಯೋಗದಲ್ಲಿ. ಎಷ್ಟು ಅದ್ಭುತ ನೋಡಿ ಈ ಯೋಗ. ಅದಕ್ಕೆ ನಮ್ಗಿದೆಲ್ಲ ಬಹಳ ಹತ್ರ ಅಂತ ಅನ್ನಿಸ್ತಿರೋದು. ಆಮೇಲೆ ಕೃಷ್ಣ ಅದ್ಭುತವಾದ ಅಶ್ಯೂರೆನ್ಸ್ ಕೊಡ್ತಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಅಂದ್ರೆ ಈ ಧರ್ಮವನ್ನು ಸ್ವಲ್ಪ ಅಭ್ಯಾಸ ಅಥವಾ ಅನುಷ್ಠಾನ ಮಾಡಿದರೂ ಮಹಾಭಯದಿಂದ ಮುಕ್ತನಾಗುವೆ, ಪಾರು ಮಾಡುವುದು ಇದು ಅಂತ. ಏನ್ ಬ್ಯೂಟಿಫುಲ್ ನೋಡಿ. ಅರ್ಧಕ್ಕೆ ಬಿಟ್ಟ ಕರ್ಮ ತೊದಲು ಹೆಜ್ಜೆ ಯಾವತ್ತೂ ಇದರಲ್ಲಿ ವ್ಯರ್ಥ ಆಗೋದೇ ಇಲ್ಲ ಅನ್ನೋದು ಇಲ್ಲಿ ಕೃಷ್ಣನ ಮಾತು. ಮುಂದೆ ಹೇಳ್ತಾನೆ ಕೃಷ್ಣ, ಎಷ್ಟು 41st ಶ್ಲೋಕ. ದಯವಿಟ್ಟು ಪುಸ್ತಕ ಇದ್ರೆ ಅದನ್ನ ನೋಡ್ಕೊಳ್ತಾ ಇರಿ, ಅದೆಲ್ಲ ನಮ್ ಕಣ್ಣಿಗೆ ಹಾಗೆ ನೋಡ್ತಾ ಇರ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿ ರೇಖೇಹ ಕುರುನಂದನ. ಎಷ್ಟು ಅದ್ಭುತ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಡೆಡಿಕೇಶನ್,
ವರ್ಕ್ ವಿತ್ ಡೆಡಿಕೇಶನ್ ಅಂತ. ಅಂದ್ರೆ ವಿತೌಟ್ ಡಿಫ್ಲೆಕ್ಷನ್, ಸಿಂಪಲ್. ಅದ್ರ ಆಪೋಸಿಟ್ ಡೆಡಿಕೇಶನ್ ಯಾವಾಗ ಬರುತ್ತೆ? ಡಿಫ್ಲೆಕ್ಷನ್ ಇಲ್ಲದೆ ಇದ್ದಾಗ ಬರುತ್ತೆ. ಇದನ್ನೇ ವ್ಯವಸಾಯಾತ್ಮಕ ಬುದ್ಧಿ ಅಂತ ಹೇಳ್ತಾನೆ. ಏ ಕುರುನಂದನ ಅಂದ್ರೆ ಏ ಅರ್ಜುನ, ಇಲ್ಲಿ ನಿಶ್ಚಯ ಸ್ವಭಾವ ಉಳ್ಳವರ ಬುದ್ಧಿ ಏಕನಿಷ್ಠವಾಗಿರುತ್ತದೆ. ನಾನು ಹೇಳಿದ ಏನು? ಡೆಡಿಕೇಶನ್, ಒನ್ ಪಾಯಿಂಟ್ ಫೋಕಸ್ ಆಗಿರುತ್ತೆ. ಯಾವ್ದ್ರಲ್ಲಿ? ಬುದ್ಧಿಯುಕ್ತವಾದ ಕರ್ಮಯೋಗ ಅಥವಾ ಬುದ್ಧಿಯೋಗದಲ್ಲಿ. ಯಾರು ಅನಿಶ್ಚಿತರಾಗಿರುವರೋ ಅವರ ಬುದ್ಧಿ ಕವಲೊಡೆದು ಹಲವು ಶಾಖೆಗಳಾಗಿವೆ. ಅಂದ್ರೆ ಯಾರು ವ್ಯವಸಾಯಾತ್ಮಕ ಬುದ್ಧಿ ಉಳ್ಳವರಾಗಿರುವುದಿಲ್ಲವೋ, ಅಂದ್ರೆ ನನಗೆ ಒನ್ ಪಾಯಿಂಟ್ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳಿದ್ರೆ ನನಗೆ ಯಾವತ್ತು ಸಿದ್ಧಿ ಆಗೋದಿಲ್ಲ ಅಥವಾ ರಿಸಲ್ಟ್ ಬಹಳ ಕಷ್ಟ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾನೆ. ಬಹಳ ಮುಖ್ಯ ಈ ವ್ಯವಸಾಯಾತ್ಮಕ ಬುದ್ಧಿ, ಅಂದ್ರೆ ನಿರ್ಣಾಯಕ. ಒನ್ ಪಾಯಿಂಟ್ ಡಿಟರ್ಮಿನೇಷನ್ ಬಹಳ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ 45th ಶ್ಲೋಕದಲ್ಲಿ ಕೃಷ್ಣ ಅದ್ಭುತವಾಗಿ ನಮ್ಗೇನ್ ಹೇಳ್ತಾನೆ ಗೊತ್ತಾ? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರುವಂತ ಫ್ರೇಸಸ್ ಇವೆಲ್ಲ. ನಿರ್ದ್ವಂದ್ವೋ ನಿತ್ಯ ಸತ್ವಸ್ತ್ವೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ ಹೇಳ್ತಾನೆ. ಇಲ್ಲಿ ಕೆಲವು ಬ್ಯೂಟಿಫುಲ್ ಫ್ರೇಸಸ್ ಇದೆ, ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾನೆ? ತ್ರೈಗುಣ್ಯ ವಿಷಯ ವೇದ. ವೇದ ಅಂತ ಹೇಳಿದ್ರೆ ನಾಲೆಡ್ಜ್ ಅಂತ ತಿಳ್ಕೊಳ್ಳಿ, ಅಥವಾ ಜ್ಞಾನ ಅಂತ ನೀವು ತಿಳ್ಕೊಳ್ಬಹುದು. ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ ತ್ರೈಗುಣ್ಯ ವಿಷಯ ವೇದ. ಓ ಅರ್ಜುನ, ಈ ಜಗತ್ತಿನ ಜ್ಞಾನ ವೇದಗಳು ಅಂತ ಏನ್ ಹೇಳ್ತೀವಲ್ಲ, ಈ ಡೀಲ್ಸ್ ವಿತ್ ತ್ರಿಗುಣ. ತ್ರಿಗುಣ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ, ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ. ಮತ್ತೆ ಇದೇನಿದು ಸಾತ್ವಿಕ ಗುಣ? ನಿಮ್ಗೆಲ್ಲ ಇದು ಕಾಂಪ್ಲಿಕೇಟೆಡ್? ನೋ, ಇಟ್ಸ್ ನಾಟ್ ಅಟ್ ಆಲ್ ಕಾಂಪ್ಲಿಕೇಟ್. ಸಾತ್ವಿಕ, ನಾನು ಮುಂದೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಾತ್ವಿಕ ಗುಣ ಅಂದ್ರೆ ಯಾವುದು, ರಾಜಸಿಕ ಗುಣ ಅಂದ್ರೆ ನಮ್ಮ ನಡವಳಿಕೆ ಹೇಗಿರುತ್ತೆ. ನಾವೆಲ್ಲ ಒಂದಲ್ಲ ಒಂದು, ಎಲ್ಲ ಗುಣಗಳನ್ನು ಒಂದಲ್ಲ ಒಂದು ಟೈಮ್ ನಲ್ಲಿ ಪ್ರದರ್ಶಿಸಿರ್ತೀವಿ. ನಾನೊಬ್ಬ ಸಾತ್ವಿಕ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. 3 ಗುಣಗಳಲ್ಲಿ ನನ್ನಲ್ಲಿ ಇರುತ್ತೆ. ಯಾವ ಗುಣ ನನ್ನಲ್ಲಿ ಹೆಚ್ಚಿದ್ಯೋ ಆ ಮನುಷ್ಯ ನಾನು ಅಂತ ಅಷ್ಟೇ. ನೀವೆಲ್ಲ ಮನುಷ್ಯರನ್ನ ಈ ಗುಣಗಳ ಆಧಾರದ ಮೇಲೆ ಡಿವೈಡ್ ಮಾಡುವಂಥದ್ದು. ಚಾತುರ್ವರ್ಣ ಮಯಾಸೃಷ್ಟ್ಯ, ನಾನ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಇದ್ರ ಡೀಟೇಲ್ ಹೇಳ್ಬೋದು. ಬಹಳ ಅದ್ಭುತವಾಗಿರೋ ಈ ಗುಣವನ್ನ ಹೇಳ್ತಾನೆ ಕೃಷ್ಣ. ಇಲ್ಲಿ ನೋಡಿ, ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂದ್ರೆ ಇಲ್ಲಿ ಗೋ ಬಿಯಾಂಡ್ ವೇದಾಸ್ ಅಂತ ಹೇಳ್ತೀವಿ. ನಾವು ಅನ್ಕೊಳ್ಬಹುದು, ಏನಪ್ಪಾ ಇದು, ನಮ್ಮಲ್ಲಿ ವೇದಾಸೆ ಅಲ್ಟಿಮೇಟ್ ಅಂತ ಹೇಳ್ತೀವಿ, ನಾಲೆಡ್ಜ್ ಇಸ್ ಅಲ್ಟಿಮೇಟ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ಗೋ ಬಿಯಾಂಡ್ ವೇದಾಸ್, ಬಿಕಾಸ್ ವೇದಾಸ್ ವಿಲ್ ಡೀಲ್ ವಿತ್ ತ್ರಿಗುಣಾಸ್ ಅಂತ ಹೇಳ್ತಾರೆ. ಈ 3 ಗುಣಗಳ ಜೊತೆ ಡೀಲ್ ಮಾಡೋದ್ರಿಂದ ನೀನು ವೇದಗಳನ್ನು ನಿಸ್ತ್ರೈಗುಣ್ಯೋ ಭವಾರ್ಜುನ, ಅದನ್ನು ದಾಟಿ ಹೋಗ್ಬೇಕು ಅಂತ ಹೇಳ್ತಾನೆ. ಹೇಗಪ್ಪ ಇದನ್ನ ದಾಟಿ ಹೋಗೋದು ಅಂತ ಹೇಳಿದ್ರೆ ನೋಡಿ, ಬಹಳ ಅದ್ಭುತವಾಗಿರೋ ಒಂದು ಶ್ಲೋಕ ಇದೆ, ಅದ್ ನಿಮ್ಗೆ ಇದ್ರ ಹೇಳ್ತೀನಿ. ಏನು? ಗ್ರಂಥ ಅಭ್ಯಾಸ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರ. ಬಹಳ ಬಹಳ ಚೆನ್ನಾಗಿದೆ ಇದು. ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥ ಅಶೇಷಿತ ಅಂತ. ಈಗ ನೀವು ಈ ಭತ್ತ ಎಲ್ಲ ತೆಗೆದ್ಮೇಲೆ ಭತ್ತದ ಹೊಟ್ಟನ್ನು ಹಾಗೆ ಇಟ್ಕೋತೀರೇನು? ಇಲ್ಲ ಅಲ್ವಾ? ಹೊಟ್ಟನ್ನು ತೆಗೆದು ಬಿಸಾಕ್ತೀರಿ ಅಲ್ವಾ? ಇಲ್ಲ ಹೊಟ್ಟು ಭತ್ತದ ಜೊತೆಗಿದ್ದು ಹೊಟ್ಟು ನನ್ನ ಜೊತೆಗೆ ಇರ್ಲಿ ಅಂತೀರಾ? ಚಾನ್ಸೇ ಇಲ್ಲ ಅಲ್ವಾ? ಹೊಟ್ಟನ್ನು ತೆಗೆದು ಸೆಪರೇಟ್ ಮಾಡಿ ಅದನ್ನು ಬಿಸಾಡ್ತೀರಿ, ಭತ್ತವನ್ನ ಇಟ್ಕೊಳ್ತೀರಿ. ಯಾವ್ದಾದ್ರು ಒಂದು ಪುಸ್ತಕ ಓದಾದ್ಮೇಲೆ ಆ ಪುಸ್ತಕ ಹೇಗೆ ಆ ಭತ್ತದ ಹೊತ್ತನ್ನು ಸಪರೇಟ್ ಮಾಡಿ ಹೊಟ್ಟನ್ನ ಬಿಸಾಕಿ ಭತ್ತವನ್ನ ಮಾತ್ರ ಇಟ್ಕೊಳ್ತಿರೋ ಹಾಗೆ, ಒಂದು ಪುಸ್ತಕವನ್ನ ವೇದವನ್ನ ಅಧ್ಯಯನ ಮಾಡಿದ್ಮೇಲೆ ನೀವು ಅದಕ್ಕಿಂತ ಮೇಲೆ ಹೋಗ್ಬೇಕು, ಅದರ ಪರಿವಿಧಿಯಲ್ಲೇ ಇರಬಾರ್ದು ಅನ್ನೋದು ಇದರ ಅರ್ಥ. ಅದಕ್ಕೆ ಶ್ರೀರಾಮಕೃಷ್ಣರು ಬಹಳ ಅದ್ಭುತವಾಗಿ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಕೊಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿಂದ ಒಬ್ಬ ಕಾಗದ ಬರೀತಾನೆ ಅವನ ಸಂಬಂಧಿಗೆ. ಏನಂತ ಬರೀತಾನೆ? ನೋಡಪ್ಪ, ನನ್ಗೆ 2 kg ಮಾವಿನ ಹಣ್ಣು ಬೇಕು, 3 kg ಜಿಲೇಬಿ ಬೇಕು, 4 kg ರಸಗುಲ್ಲ ಬೇಕು, 5 kg ದ್ರಾಕ್ಷಿ ಬೇಕು, ಕಾಫಿ ಪುಡಿ ಬೇಕು, ಎಲ್ಲ ಮಾಡ್ಬಿಟ್ಟು ಇದನ್ನ ದಯವಿಟ್ಟು ನೀನು ಊರಿಗೆ ಬರ್ಬೇಕಾದ್ರೆ ತಗೊಂಡ್ ಬಾ ಅಂತ ಹೇಳಿ ಲೆಟರ್ ಬರುತ್ತೆ. ಇವನ್ ಲೆಟರ್ಗೆ ಹೋಗಿರುತ್ತೆ. ಒಂದ್ಸರ್ತಿ ಇವನ್ ಓದಿರ್ತಾನೆ, ಅವನ್ ಅಂಗಡಿಗೆ ಹೋಗ್ಬೇಕು ತರೋದಿಕ್ಕೆ. ಏನ್ ಮಾಡ್ತಾನೆ ಗೊತ್ತಾ? ಲೆಟರ್ ಕಳ್ಕೊಂಡ್ಬಿಡ್ತಾನೆ. ಆಗ ಇವನ್ ಕಷ್ಟಪಟ್ಟು ಲೆಟರ್ ಹುಡುಕ್ತಾನೆ. ಎಷ್ಟು ಕಷ್ಟಪಟ್ಟು ಲೆಟರ್ ಹುಡುಕ್ತಾನೆ ಅಂದ್ರೆ ಇಡೀ ಮನೆಯೆಲ್ಲ ತಡ್ಕಾಡ್ತಾನೆ, ಬೇರೆಯವ್ರ ಹತ್ರ ಎಲ್ಲ ಕೇಳ್ತಾನೆ, ಎಲ್ಲ ಹುಡುಕಿ ಒಂದು ದಿನ ಕಷ್ಟಪಟ್ಟ ಮೇಲೆ ಆ ಲೆಟರ್ ಸಿಗುತ್ತೆ. ಲೆಟರ್ ಸಿಕ್ಕಿ ಅಲ್ಲಿ ಮೆನ್ಷನ್ ಆಗಿರೋ ಅಂತ ಎಲ್ಲಾ ಐಟಮ್ಗಳನ್ನ ಇವ್ನು ತಗೊಂಡ್ಬಿಡ್ತಾನೆ. ತಗೊಂಡ್ಬಿಟ್ಮೇಲೆ ಏನ್ ಮಾಡ್ತಾನೆ ಗೊತ್ತಾ? ಲೆಟರ್ ಅನ್ನ ಹರಿದು ಬಿಸಾಕ್ತಾರೆ. ಅವಾಗ ನಿಮಗೆ ಅನ್ಕೊಳ್ಬಹುದು, ಒಂದು ದಿನ ಎಲ್ಲ ಕಷ್ಟಪಟ್ಟು ಹುಡುಕಿದಂತ ಲೆಟರ್ ಅನ್ನ ಒಂದು ಕ್ಷಣದಲ್ಲಿ ಹರಿದಾಕ್ಬಿಟ್ನಲ್ಲ. ಯಾಕಂದ್ರೆ ಆ ಲೆಟರಿನ ಪರ್ಪಸ್ ಮುಗೀತು. ಮತ್ತೆ ಆ ಲೆಟರ್ ಇಟ್ಕೊಂಡು ಇವನ್ಗೆ ಏನ್ ಲಾಭ ಅಲ್ವಾ? ಅದರಲ್ಲಿ ಏನೇನ್ ಬರ್ದಿದ್ಯೋ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ ಇವನು, ಅದನ್ನ ಮನೆಗೆ ತಲುಪಿಸ್ಬೇಕಷ್ಟೇ. ಹಾಗೆ ಗುರು ಮಹಾರಾಜರು ಅದ್ಭುತ ಉದಾಹರಣೆ ಹೇಳ್ತಾರೆ. ನೀವೆಲ್ಲ ಜ್ಞಾನವನ್ನ ಪಡೆದ ಮೇಲೆ ಅದೇ ಪರಿವಿಧಿಯಲ್ಲಿ ಇರಬೇಡಿ. ನಿಸ್ತ್ರೈ ಗುಣ್ಯೋ ಭವಾರ್ಜುನ, ಅದಕ್ಕಿಂತ ಎತ್ತರಕ್ಕೆ ಇರ್ಬೇಕು ನೀನು ಅಂತ.
ಏನ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ನೋಡಿ. ಇದು ನಾವ್ ಅದಕ್ಕೆ ಹೇಳಿದ್ದು, ಇದು ಒಂದೊಂದು ಶ್ಲೋಕಾನು ನೀವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದನ್ನ ಅಪ್ಲೈ ಮಾಡಿದ್ರೆ ರಿಯಲಿ ವಿಲ್ ಗೆಟ್ ಬ್ಯೂಟಿಫುಲ್ ರಿಸಲ್ಟ್. ಆದ್ರೆ ಎಲ್ಲಿದೆ ನಮ್ಗೊಂದು ಟೀಮು? ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಆಗ್ಬೋದು, ಡಿಗ್ರಿ ಕಾಲೇಜಸ್ ಅಲ್ಲಿ ಆಗ್ಬೋದು. ಅದಕ್ಕೆ ಇವತ್ತಿಗೂ ಸರ್ಕಾರ ವಿವೇಕಾನಂದ ಸ್ಟಡಿ ಸೆಂಟರ್ ಪ್ರತಿ ಕಾಲೇಜ್ ನಲ್ಲಿ ಮಾಡ್ಬೇಕು ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ ಗೊತ್ತಾ? ಈ ರೀತಿಯ ವಿಷಯಗಳು ಸ್ವಾಮೀಜಿ ಈ ರೀತಿಯ ವಿಷಯಗಳನ್ನ ಮಾಡರ್ನ್ ಥಾಟ್ ಅಲ್ಲಿ ತಂದಿಟ್ಟಿದ್ದಾರೆ. ಅವಾಗ ನಮ್ಮ ಮನಸ್ಸಿಗೆ ಹೋದಾಗ ಇದೆಲ್ಲ ಎಷ್ಟು ರಿಸಲ್ಟ್ ಓರಿಯೆಂಟೆಡ್ ಅಂತ ಓನ್ಲಿ ಅದನ್ನ ನೀವು ಅನುಷ್ಠಾನಕ್ಕೆ ತಂದಾಗ ಮಾತ್ರ, ಯಾವಾಗ ನೀವು ಪ್ರಾಕ್ಟೀಸ್ ತರ್ತೀರೋ ಅವಾಗ ನೀವು ರಿಸಲ್ಟ್ ಓರಿಯೆಂಟೆಡ್ ಆಗುತ್ತೆ. ಇದೆಲ್ಲ ಬಹಳ ಬ್ಯೂಟಿಫುಲ್ ಇರುತ್ತೆ. ನಾನು ಇದಕ್ಕೆ ಹೇಳ್ತಿರೋದು, ಒಂದ್ ಸರ್ತಿ ಓದಿದ್ಮೇಲೆ ಆ ಪುಸ್ತಕಕ್ಕಿಂತ ಎತ್ತರವಾಗಿ ಬೆಳಿಬೇಕು ನೀವು, ಆ ಜ್ಞಾನಕ್ಕಿಂತ ಎತ್ತರವಾಗಿ ಬೆಳಿಬೇಕು ನೀವು. ಅದು ಬಿಟ್ಟು ನೀನ್ ಅದೇ ಜ್ಞಾನದ ಪರಿಧಿಯಲ್ಲಿ ಸುತ್ತಾ ಇದ್ರೆ ಏನ್ ಪ್ರಯೋಜನ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿಸ್ತೈಗುಣ್ಯೋ ಭವಾರ್ಜುನ. ಮುಂದೆ ಹೇಳುವಂತ ಮಾತು, ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗಕ್ಷೇಮವನ್ನ ಬಿಟ್ಟು ಬಿಡು. ನೋಡು, ನಿರ್ಯೋಗಕ್ಷೇಮನು ಆತ್ಮವಂತನು ಆಗು. ಏನಪ್ಪಾ ಹಾಗಾದ್ರೆ ಯೋಗಕ್ಷೇಮವನ್ನ ಬಿಟ್ಬಿಡ್ಬೇಕಾ? ಹಾಗಾದ್ರೆ ಯೋಗ ಅಂದ್ರೆ ಏನು? ನಾವೆಲ್ಲ ಹೇಳ್ತೀವಲ್ಲ, ಯೋಗಕ್ಷೇಮ ಚೆನ್ನಾಗಿದ್ಯಾ ಅಂತ ಕೇಳ್ತೀವಿ. ಹಾಗಾದ್ರೆ ಯೋಗಕ್ಷೇಮ ಅಂದ್ರೆ ಏನು? ಯಾರಾದ್ರೂ ಪ್ರಯತ್ನ ಮಾಡಿ ತಿಳ್ಕೊಳಕ್ಕೆ ಯೋಗ ಅಂದ್ರೆ ಏನು, ಕ್ಷೇಮ ಅಂದ್ರೆ ಏನು ಅಂತ ತಿಳ್ಕೊಂಡಿದೀರಾ? ಯೋಗ ಅಂದ್ರೆ ಏನ್ ಗೊತ್ತಾ? ನನ್ನಲ್ಲಿ ಏನ್ ಇಲ್ವೋ ಅದನ್ನ ಪಡೆಯೋದೇ ಯೋಗ. ಬಹಳ ವೆರಿ ಸಿಂಪಲ್. ತುಂಬಾ ನೀವು ದೊಡ್ಡದು ಅಂತ ತಿಳ್ಕೊಳ್ಳೋದು ಬೇಡ. ನನ್ನಲ್ಲಿ ಏನಿಲ್ವೋ ಅದನ್ನ ಪಡೆಯೋದೇ. ಅದಕ್ಕೆ ಹೇಳ್ತಾರೆ ಅಲಭ್ಯ ಲಾಭ ಅಂತಾರೆ ಯೋಗವನ್ನು ನಮ್ಮ ಸಂಸ್ಕೃತದಲ್ಲಿ. ಅಲಭ್ಯ ಲಾಭ, ನನ್ನ ಹತ್ರ ಇಲ್ಲದೆ ಇರೋದನ್ನ ಪಡ್ಕೊಳ್ಳೋದು ಯೋಗ. ಕ್ಷೇಮ ಏನ್ ಗೊತ್ತಾ? ಲಬ್ಧ ಸಂರಕ್ಷಣಂ. ಅಂದ್ರೆ ನಾನು ಪಡ್ಕೊಂಡಿದ್ದನ್ನ ಸಂರಕ್ಷಿಸ್ಬೇಕು ಅಂತ. ಈಗ ಒಬ್ಬ ಹೋಗಿ ಭಗವಂತನೇ ಕೇಳಿದಂತೆ, ಭಗವಂತ ನನ್ನ ಹತ್ರ ಮನೆ ಇಲ್ಲ, ದಯವಿಟ್ಟು ಮನೆ ಕೊಡು ಅಂತ ಕೇಳಿದ್ದ. ಭಗವಂತ ಆಯ್ತು ಮನೆ ಪ್ರಸಾದ ಮನೆ ಕೊಟ್ಟ. ಹೇಳಿದಂತೆ, ಅಯ್ಯೋ ದೇವ್ರೆ, ಮನೆ ಕೊಟ್ರೆ ಸಾಕಾ, ಮನೆಗ್ ಫರ್ನಿಚರ್ ಬೇಡವಾ ಅಂತ ಹೇಳಿ. ಆಯ್ತು ತಗೋ, ತದಾಸ್ತು, ಫರ್ನಿಚರ್ ಕೊಟ್ಟ. ಏನ್ ದೇವ್ರೆ, ಮನೆ ಕೊಟ್ಟೆ, ಫರ್ನಿಚರ್ ಕೊಟ್ಟೆ, ಒಂದು ಏರ್ ಕಂಡೀಷನರಿಂಗ್ ಬೇಡವಾ ದೇವ್ರೆ ಅಂತ ಕೇಳಿತ್ತಂತೆ. ತಗೋ ಏರ್ ಕಂಡೀಷನರಿಂಗ್ ಕೊಟ್ಟ. ಆಮೇಲೆ ಹೇಳಿದಂತೆ, ಓ ಭಗವಂತ, ಮನೆ ಕೊಟ್ಟೆ, ಫರ್ನಿಚರ್ ಕೊಟ್ಟೆ, ಏರ್ ಕಂಡೀಷನ್ ಕೊಟ್ಟೆ, ಓಡಾಡಕ್ ಗಾಡಿ ಬೇಡುವ ಭಗವಂತ ಅಂತ ಹೇಳಿದ್ದಂತೆ. ಗಾಡಿನೂ ಕೊಟ್ಟ. ಎಲ್ಲವನ್ನು ಕೊಟ್ಟಾದ್ಮೇಲೆ ಅವನ್ ಏನ್ ಕೇಳಿದಂತೆ ಗೊತ್ತಾ? ಮನೆ ಒಂದ್ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ದಂತೆ. ಮತ್ತದೇ ಮನೆ ದೊಡ್ಡದಾಗತ್ತೆ, ಫರ್ನಿಚರ್ ದೊಡ್ಡದ್ ಬೇಕು, ಏರ್ ಕಂಡೀಷನರ್ ದೊಡ್ಡದ್ ಬೇಕು, ಗಾಡಿ ದೊಡ್ಡದ್ ಬೇಕು. ಇನ್ನ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ, ಇದ್ ಚಿಕ್ಕ ಮನೆ ಸಾಲದು, ಇನ್ ಸ್ವಲ್ಪ ದೊಡ್ಡ ಮನೆ. ಇದನ್ನೇ ಯೋಗ ಮತ್ತೆ ಕ್ಷೇಮ ಅಂತ ಹೇಳೋದು. ಯೋಗ ಅಂದ್ರೆ ಅಲಭ್ಯ ಲಾಭ. ಅಲಭ್ಯ ಲಾಭ ಅಂದ್ರೆ ಇಲ್ದೇ ಇರೋದನ್ನ ಬೇಕು ಬೇಕು ಅಂತ ಮನಸ್ಸು ಏನು ಅದನ್ನ ಆಶಿಸ್ತಿರುತ್ತೋ ಮತ್ತೆ ಏನ್ ಪಡ್ಕೊಳ್ಳುತ್ತೋ ಅದನ್ನ ಯೋಗ ಅಂತಾರೆ. ಪಡ್ಕೊಂಡಿದ್ದನ್ನ ಸಂರಕ್ಷಿಸೋದು ಕ್ಷೇಮ ಅಂತಾರೆ. ಇದು ಮಾಡಬೇಡ ಅರ್ಜುನ ಅಂತ ಹೇಳ್ತಿದ್ದಾನೆ, ನಿರ್ಯೋಗ ಕ್ಷೇಮ ಅಂತ ಹೇಳ್ತಾನೆ. ಅಷ್ಟು ಬ್ಯೂಟಿಫುಲ್ ನೋಡಿ. ಇದೆಲ್ಲ ನಾನು ಅದಕ್ಕೆ ಹೇಳೋದು, ಬಹಳ ಇಂಪಾರ್ಟೆಂಟ್. ಇದೆಲ್ಲ ನಮಗ್ ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ತಲೆಗೆ ತುಂಬಿರ್ಬೇಕು, ಇದೆಲ್ಲ ನಮ್ ಬೆಳೆದಿರ್ಬೇಕು. ಆಗ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರು ನಾವು ಕಂಗೆಡೋದಿಲ್ಲ. ಆದ್ರೆ ಇವತ್ತಿಗೆ ನಮ್ಗೆ ಯಾವ್ದು ಜೀವನ ನಡೆಸೋಕ್ ಬೇಕೋ ಅದನ್ನ 0.0001% ಕಳಿತೀವಿ. ಯಾವುದು ವ್ಯಾವಹಾರಿಕ ಜಗತ್ತಿಗೆ ಬೇಕೋ ಅದನ್ನ 99.99999% ಕಳಿತೀವಿ. ಯೋಚನೆ ಮಾಡಿ, ನೀವು ಜೀವನ ಚೆನ್ನಾಗಿ ನಡೆಸೋಕ್ ಬಂದ್ರೆ ವ್ಯಾವಹಾರಿಕ ಜಗತ್ತು ನಿಮಿತ್ತವಾಗತ್ತೆ. ಆದ್ರೆ ನಿಮಗೆ ಜೀವನ ನಡೆಸೋಕ್ ಬರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನೀವು ನೋಡ್ಬೋದು ಎಷ್ಟೊಂದು ದೊಡ್ಡ ದೊಡ್ಡ ಆಂಟರ್ಪ್ರನರ್ಸ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು ಲಾಸ್ಟ್ ಕೋವಿಡ್ ಟೈಮ್ ನಲ್ಲಿ. ಯಾದಕ್ಕೋಸ್ಕರ ಅಂತ ಅನ್ಕೊಂಡಿದ್ದೀರಿ? ಅವರಲ್ಲಿ ದೊಡ್ಡ ಆಂಟರ್ಪ್ರನರ್ಸ್ ಬಿಲಿಯನ್ಸ್ ಆಫ್ ಡಾಲರ್ಸ್, ಮಿಲಿಯನ್ಸ್ ಆಫ್ ಡಾಲರ್ಸ್ ಅವರು ಹೂಡಿಕೆ ಮಾಡಿದ್ರು. ಎಷ್ಟೆಲ್ಲ ಕಷ್ಟಪಟ್ಟು ಕಂಪನಿಗಳನ್ನ ತೆಗೆದಿದ್ರು, ಜಿಮ್ ಗಳನ್ನ ತೆಗೆದಿದ್ರು, ಮತ್ತೊಂದೊಂದಷ್ಟೊಂದು ಬಿಸ್ನೆಸ್ ಗಳನ್ನ ಮಾಡಿದ್ರು. ಏನು ಜೀವನ ಎದುರಿಸಕ್ಕಾಗದೆ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಟ್ರು. ಈಗ ಯೋಚನೆ ಮಾಡಿ, ಇವರಿಗೆ ಇಂಥ ಥಾಟ್ಸ್ ಮುಂಚೆ ಕೊಡ್ಬೇಕಿತ್ತೋ ಅಥವಾ ನಾವು ವ್ಯಾವಹಾರಿಕ ಬುದ್ಧಿಯನ್ನ ಕಲಿಸಿದ್ದು ಬಹಳ ಒಂದ್ ರೀತಿ ಬರೀ ವ್ಯಾವಹಾರಿಕ ನಾನು ಕಲಿಸ್ಬಾರ್ದು ಅಂತ ಹೇಳ್ತಿಲ್ಲ, ಅಥವಾ ಅದು ಅವ್ರು ಪಡ್ಕೊಳ್ಬಾರ್ದು ನಾವು ಅಂತಾನೆ ಹೇಳ್ತಾರೆ. ಪಡ್ಕೊಳ್ಬೇಕು. ಬರೀ ವ್ಯಾವಹಾರಿಕ ಬುದ್ಧಿಯನ್ನ ಕಲ್ತು 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 ಏನ್ ಮಾಡ್ತಿದ್ದೀವಿ ಅಂದ್ರೆ ಕೊನೆಗೊಂದಿನ ನಮಗೆ ವ್ಯವಹಾರ ನಷ್ಟ ಆದಾಗ ನಮಗೆ ಜೀವನನೇ ಇಲ್ಲ ಅಂತ ಆತ್ಮಹತ್ಯೆಗೆ ಶರಣಾಗ್ತಿದ್ದೀವಿ. ಇದು ನಮ್ಮಲ್ಲಿರುವಂತ ದೊಡ್ಡ ನ್ಯೂನ್ಯತೆ, ಒಂದು ಡ್ರಾಬ್ಯಾಕ್. ಅದಕ್ಕೆ ಹೇಳ್ತಿದ್ದೀನಿ, ಯಾವಾಗ ನಮಗೆ ವ್ಯಾವಹಾರಿಕ ಬುದ್ಧಿಯ ಜೊತೆಗೂ ನಮ್ಮ ಜೀವನವನ್ನು ನಡೆಸು ಕರಿಕ್ಯುಲಂ ನಲ್ಲಿ, ನಮ್ಮ ಎಜುಕೇಶನ್ ಸಿಸ್ಟಮ್ ನಲ್ಲಿ ತರ್ತೀವೋ, ಇದು ಎಲ್ಲದಕ್ಕೂ ಸಮಸ್ಯೆ. ನಾನು ಹೇಳ್ತೀನಿ, ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ನೀಗುತ್ತೆ. ಯಾಕೆ? ಇಲ್ಲಿ ಹೇಳ್ಕೊಟ್ಟಿದ್ದಾರೆ, ನಮ್ಮ ಸ್ಕ್ರಿಪ್ಚರ್ಸ್ ಹೇಳ್ಕೊಟ್ಟಿದೆ ನಮಗೆ.
ನೀನ್ ಯಾವ ರೀತಿ ಕೆಲಸವನ್ನ ಮಾಡ್ಬೇಕು, ನಿನ್ನ ಗುಣಕರ್ಮಕ್ಕೆ ಅನುಸಾರವಾಗಿ ನೀನ್ ಕೆಲಸ ಮಾಡ್ಬೇಕು ಮಾರಾಯ. ಇದನ್ನ ಹೇಳ್ಕೊಟ್ಟಿದ್ದೆ ನಮ್ ಸ್ಕ್ರಿಪ್ಚರ್ಸ್. ಅದನ್ನ ಕಲಿತಂತ ಮನುಷ್ಯ ಅನ್ಕೊಳ್ತಾನೆ, ಹೌದು ಈ ಕೆಲಸ ಇಂಜಿನಿಯರ್ ಆಗೋದು ನನ್ನ ಗುಣಕ್ಕೆ ವಿರುದ್ಧವಾದದ್ದು, ನನ್ನ ಕರ್ಮ, ನನ್ನ ಸ್ವಭಾವಕ್ಕೆ ವಿರುದ್ಧವಾದದ್ದು. ನಾನು ಯಾಕೆ ಹೋಗ್ಲಿ ಇಂಜಿನಿಯರ್ ಆಗಕ್ಕೆ? ನಾನು ಕಾಮರ್ಸ್ ಓದ್ತೀನಿ. ನಾನು ಕಾಮರ್ಸ್ ನನ್ನ ಗುಣಕರ್ಮಕ್ಕೆ ವಿರುದ್ಧವಾಗಿದ್ರೆ ನಾನು ಆರ್ಟ್ಸ್ ತಗೊಳ್ತೀನಿ. ಆ ತರ ಇಲ್ಲ ಈಗ. ಕುರಿ ಮಂದೆ, ಒಂದು ಕುರಿ ಹೋಗ್ತದೆ, ಎಲ್ಲ ಕುರಿ ಹೋಗ್ತದೆ. ಹಾಗೆ ಯಾಕೆ ಇದಾಗ್ತಾ ಇದೆ ಅಂದ್ರೆ, ಲೈಫ್ ಸೈನ್ಸ್ ಅನ್ನ ನಾವು ಏನ್ ಮಾಡ್ತೀವಿ ಗೊತ್ತಾ, ಏನಂತಾರೆ ಅದನ್ನ ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗಿ, ಅದ್ ಪಾಸ್ ಆಗ್ಬೋದು ಬಿಡ್ಬೋದು ನಿಮ್ಮಿಷ್ಟ, ಆದ್ರೆ ಅದು ಮೇನ್ ಸಬ್ಜೆಕ್ಟ್ ಆಗಿ ತಗೊಳ್ಳೋದಿಲ್ಲ. ನಾನು ಹೇಳ್ತೀನಿ, ಜೀವನದ ಪಾಠವನ್ನ ಕಲಿಸೋದನ್ನ ಮೇನ್ ಸಬ್ಜೆಕ್ಟ್ ಮಾಡಿ ಮಿಕ್ಕಿದೆಲ್ಲವನ್ನು. ಹಾಗಂತ ನಾವಿದೆಲ್ಲ ಇದು ಸೈನ್ ಥೀಟಾ ಕಾಸ್ ಥೀಟಾ ಓದಬಾರ್ದ? ಇಲ್ಲ, ತಪ್ಪು. ಓದ್ಬೇಕು, ಅದನ್ನೆಲ್ಲ ಓದ್ಬೇಕು, ಅದೆಲ್ಲ ನಿಜವಾಗ್ಲೂ ಬೇಕು ನಮಗೆ. ಆದ್ರೆ ನೀವು ಯಾವಾಗ ಇದನ್ನ ಅಪ್ಲೈ ಮಾಡಕ್ ಆಗ್ತೇ ಇರೋಂತ ಪರಿಸ್ಥಿತಿ ಬಂದಾಗ ಇಷ್ಟೇ ಜೀವನ ಅಂತ ತಿಳ್ಕೊಳ್ತೀರಲ್ಲ, ಅದು ನಮ್ಮ ಪೆದ್ದತನ. ಅಷ್ಟೇ ಜೀವನ ಅಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು ಜೀವನ ಇದೆ ಅಂತ ತಿಳ್ಕೊಳ್ಳೋ ಅಂತ ಎಜುಕೇಶನ್ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬೇಕು. ಅದನ್ನೇ ಕೃಷ್ಣ ಹೇಳ್ತಿದ್ದಾನೆ, ತ್ರೈಗುಣ್ಯ ವಿಷಯ ವೇದ. ಈ ಎಜುಕೇಶನ್, ನಾಲೆಜ್ ಅಂತ ಏನಿದೆ, ಇದು ಗುಣಗಳಿಗೆ ಸಂಬಂಧಪಟ್ಟದ್ದಿದೆ. ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಇದನ್ನ ದಾಟಿ ನೀನು ಹೋಗು ಅಂತ. ಏನು ಅದ್ಭುತ ಕಾನ್ಸೆಪ್ಟ್ ನೋಡಿ. ಬಹಳ ನಿಮ್ಗೆ ಇವಾಗ ಕನ್ಫ್ಯೂಸ್ ಆಗಿರ್ಬೋದು. ನಾನ್ ನಿಮ್ಗೆ ಹೇಳ್ತಿದ್ದೆ, ಈ ಸತ್ವಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ನೀವು ಕೇಳ್ಬೋದು. ನಾನು ಅದನ್ನ ಸಿಂಪಲ್ ಒಂದ್ ಕಥೆಯಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಬಹಳ ಒಳ್ಳೇದು, ಅದ್ ನಮ್ಗೆ ಅರ್ಥ ಮಾಡ್ಕೊಂಡ್ರೆ. ಯಾಕಂದ್ರೆ ನಮ್ಗೆ ಇದೆಲ್ಲ ಈ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು. ಏನು ಸತ್ವಗುಣ ಅಂದ್ರೆ ಏನು, ರಾಜಸಿಕ ಗುಣ ಅಂದ್ರೆ ಏನು, ತಮೋ ಗುಣ ಅಂದ್ರೆ ಏನು ಅಂತ. ಒಬ್ಬ ಪ್ರಯಾಣಿಕ ಕಾಡಿನಲ್ಲಿ ಪ್ರಯಾಣ ಬೆಳೆಸ್ತಿರ್ತಾನೆ. ಅದು ಕಾಡು, ಕಳ್ಳರಿರ್ತಾರೆ, 3 ಜನ ಕಳ್ಳರಿರ್ತಾರೆ. 3 ಜನ ಕಳ್ಳರು ದೋಚ್ಬಿಡ್ತಾರೆ. ಅವನನ್ನ ದೋಚಿ ಕಟ್ಟಿ ಹಾಕ್ಬಿಡ್ತಾರೆ. ಅವನಿಗೆ ಮೊದಲನೇ ಕಳ್ಳ ಹೇಳ್ತಾನೆ, ಕೊಂದು ಬಿಡು ಇವನನ್ನ. ಯಾಕಂದ್ರೆ ಇವನು ಬೇರೆ ಊರಿಗೆ ಹೋಗಿ ಹೇಳ್ತಾನೆ, ಬೇರೆ ಊರಿಗೆ ಹೋಗಿ ಇವರೇ ಕಳ್ಳರು ಅಂತ ನಮಗೆ ನಾಳೆ ಐಡೆಂಟಿಫೈ ಮಾಡಿದ್ರು ಮಾಡ್ದ, ಅದಕ್ಕೆ ಇವನನ್ನ ಕೊಂದು ಬಿಡು ಅಂತ ಹೇಳಿ. 2ನೇ ಕಳ್ಳ ಹೇಳ್ತಾನೆ, ಇಲ್ಲ ಇಲ್ಲ, ಒಂದ್ ಕೆಲ್ಸ ಮಾಡೋಣ, ಇವನಿಗೆ ಕೈ ಕಾಲು ಕಟ್ಟಿ ಇಲ್ಲೇ ಬಿಟ್ಬಿಡೋಣ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಲ್ಲೇ ಇರ್ಲಿ, ಕೈ ಕಾಲು ಕಟ್ಬಿಟ್ಟು ನಾವು ಮುಂದೆ ಹೋಗೋಣ, ಕ್ರೂರವಾದ ಶಿಕ್ಷೆ ಕೊಡೋದು ಬೇಡ, ಹೆಂಗು ನಾವು ದೋಚಿದ್ದೀವಿ ಅಂತ ಹೇಳ್ಬಿಡ್ತಾನೆ. 3ನೇ ಕಳ್ಳ ಇರ್ತಾನಲ್ಲ, ಅವ್ನಿಗೆ ಯಾಕೋ ಮನಸ್ಸು ಸ್ವಲ್ಪ ಭಾರ ಅನ್ಸುತ್ತೆ. ಇವ್ರು 3 ಜನ ಸ್ವಲ್ಪ ದೂರ ಹೋದ್ಮೇಲೆ ಆ 3ನೇ ಕಳ್ಳನ ವಾಪಸ್ ಬಂದ್ಬಿಟ್ಟು ಇವನಿಗೆ ಕೈ ಕಾಲ್ ಬಿಚ್ಬಿಟ್ಟು, ನೋಡು ನಿನ್ನ ಹತ್ರ ಎಲ್ಲ ದೋಚಿದ್ದೀವಿ, ಆದ್ರೆ ಒಂದ್ ಕೆಲ್ಸ ಮಾಡಿ, ಅವ್ನು ಹೇಳ್ತಾನೆ, ನೀನು ಊರಿಗೆ ದಾರಿಯನ್ನ ತೋರ್ಸ್ಬಿಟ್ಟು ನಾನು ವಾಪಸ್ ಹೋಗ್ಬೇಕು, ನಾನು ಕಳ್ಳರ ಗ್ಯಾಂಗ್ ಜೊತೆ ಸೇರ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವ್ ದಾರಿ ತೋರಿಸ್ತಾನಂತೆ. ಊರಿಗೆ ಹೋಗೋ ದಾರಿ ತೋರಿಸ್ಬಿಟ್ಟು ಹೇಳ್ತಾನೆ, ನಾನು ಹೊರಡ್ತೀನಿ ಅಂತ. ಈ ವ್ಯಕ್ತಿ ಹೇಳ್ತಾನೆ, ಪ್ರಯಾಣಿಕ, ನೋಡಪ್ಪ ನೀನ್ ಎಷ್ಟು ಒಳ್ಳೆ ಮನ್ಸವನಿದ್ಯಾ, ನೀನ್ ಇವತ್ ದಾರಿ ತೋರ್ಸಿದ್ಯಾ, ಒಂದ್ ಕೆಲ್ಸ ಮಾಡು, ಒಂದೇ ಒಂದ್ ಸರ್ತಿ ಬಂದ್ ನಮ್ಮ ಮನೆ ಕಾಫಿ ಕುಡ್ಕೊಂಡು ಹೋಗಪ್ಪ ಅಂತ ಆತಿಥ್ಯಕ್ಕೆ ಕರೀತಾರಂತೆ. ಆಗ ಅವ್ನು ಹೇಳ್ತಾನಂತೆ, ಇಲ್ಲ ಇಲ್ಲ, ನಗರದೊಳಗೆ ನಾ ಬರೋದಕ್ ಆಗೋದೇ ಇಲ್ಲ ಅಂತ. ಯಾಕೆ ಗೊತ್ತಾ, ನಾನ್ ಕಳ್ಳ ಅಂತ ಗೊತ್ತಾಗಿದೆ ಜನಕ್ಕೆಲ್ಲ. ನಾನ್ ನಗರದ ಒಳಗಡೆ ಏನಾದ್ರು ಬಂದ್ರೆ ನಾನು ಒಳ್ಳೆಯವನು ಅಂತ ಅನ್ಸ್ಕೊಂಡ್ರು, ನನ್ನಲ್ಲಿ ಒಳ್ಳೆ ಸ್ವಭಾವ ಇದ್ರೂ ನಾನು ಕಳ್ಳರ ಗುಂಪಿಗೆ ಸೇರಿದವನಾದ್ರಿಂದ ನಾನ್ ನಗರದೊಳಗೆ ಬರಕ್ ಆಗೋದಿಲ್ಲ, ಕಳ್ಳರ ಗುಂಪಿಗೆ ವಾಪಸ್ ಹೋಗ್ತೀನಿ ಅಂತ ವಾಪಸ್ ಹೋಗ್ಬಿಟ್ಟೆ. ಈಗ ಸಿಂಪಲ್ ಆಗಿ ನಿಮ್ಗೆ ಗುಣ ಅಂದ್ರೆ ಹೇಗೆ ಅಂತ ಹೇಳ್ತೀನಿ. ಅವನ ಕೊಂದು ಬಿಡು ಅಂತ ಕಳ್ಳ ಹೇಳಿದ್ನಲ್ಲ, ಆ ಕಳ್ಳನ ಗುಣ ತಮೋ ಗುಣ ಭರಿತವಾದದ್ದು, ಬಹಳ ಇಂಪಾರ್ಟೆಂಟ್. ಆಮೇಲೆ ಬೇಡ ಬೇಡ, ಕೊಲ್ಲೋದೆಲ್ಲ ಬೇಡ, ಸ್ವಲ್ಪ ಕೈ ಕಾಲ್ ಕಟ್ಟು ಹೊಡಿಯೋಣ ಸಾಕು ಅಂತ ಹೇಳಿದವನು ರಜೋಗುಣಿ ಕಳ್ಳ. ಇವನು ಯಾರು ಹೇಳಿದ್ನಲ್ಲ, ಅಯ್ಯೋ ಪಾಪ ಅಂತ ಹೇಳಿ ವಾಪಸ್ ಬಂದ್ಬಿಟ್ಟು ಅವನಿಗೆ ಬಿಡಿಸ್ಬಿಟ್ಟು ಊರ್ ದಾರಿಯನ್ನು ತೋಳ್ಬಿಟ್ಟು ಊರ್ನವರೆಗೂ ಬಿಟ್ಟು ಬಂದಲ್ಲ, ಅವನು ಸತ್ವಗುಣಿ ಕಳ್ಳ, ಆದರೂ ಕಳ್ಳ ಅಂತ. ಯೋಚನೆ ಮಾಡಿ, ಮನಸ್ಸು ಒಳ್ಳೆಯದಾಗಿರ್ಬೋದು ಆದರೂ ಕಳ್ಳ. ಅದರಿಂದ ಕೃಷ್ಣ ಇಲ್ಲಿ ಹೇಳ್ತಿರೋದು, ನಿಸ್ತ್ರೈಗುಣ್ಯೋಭವ ಅರ್ಜುನ, 3 ಗುಣವನ್ನ ದಾಟಬೇಕು ನೀನು. ಯಾವುದಕ್ಕೂ ತ್ರಿಗುಣಾತೀತ ಅಂತ ನಾವು ಭಗವಂತನನ್ನ ಸ್ಮರಣೆ ಮಾಡ್ತೀವಿ, ಅವನು ಅಬ್ಜೆಕ್ಟಿವ್ ಗಳಲ್ಲಿ ಹೇಳ್ತೀವಿ. ತ್ರಿಗುಣ ಅತೀತ ಗುಣೇಶ್ವರ ಶ್ಯಾಮ್ ಅಂತ ಕೃಷ್ಣನಿಗೆ ನಾವು ಸ್ಮರಣೆ ಮಾಡ್ತೀವಿ. ಬಹಳ ಅದ್ಭುತವಾದ ಕೀರ್ತನೆಯಲ್ಲಿ. ಅಂದ್ರೆ ಅವನು ತ್ರಿಗುಣಗಳಿಗೂ ಮೀರಿದವನು, ಅದಕ್ಕೆ ಅತೀತನಾದವನು, ತ್ರಿಗುಣಗಳ ಬಂಧನಕ್ಕೆ ಸಿಲುಕದವನು ಅಂತ, ಸಿಲುಕದೆ ಹೋದವನು ಅಂತ. ಇದು ಈ ಎಜುಕೇಶನ್ ನಮಗೆ ಕೊಡ್ಬೇಕಾಗಿರುವಂತದ್ದು. ನಾವು ಕಳ್ಳ ಅನ್ನೋ ಹಣಪಟ್ಟಿಯಿಂದ ಹೊರಬರಬೇಕೇ ಹೊರತು, ಕಳ್ಳನಾಗಿತ್ಕೊಂಡೇ ನಾನು ಈ ಗುಣದವನೋ ಅಥವಾ ಆ ಗುಣದವನೋ ಅಂತ ಇರ್ತೀನಿ ಅನ್ನೋದಲ್ಲ ಅನ್ನೋದು ಬಹಳ ಮುಖ್ಯವಾದಂತ ನಾವಿಲ್ಲಿ ಕಲಿಬೇಕಾಗಿರುವಂತದ್ದು. ಮುಂದೆ ಬಹಳ ದೊಡ್ಡ ಒಂದು ಶ್ಲೋಕ, ನಮ್ಗೆಲ್ಲರಿಗೂ ಭಗವದ್ಗೀತೆ ಅಂದಿದ ತಕ್ಷಣ ಬಹುಶಃ ಈ ಶ್ಲೋಕ ನಾವೆಲ್ಲರೂ ಕೇಳೇ ಇರ್ತೀವಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ ಭೂಮಾತೆ ಸಂಗೋಸ್ತ ಕರ್ಮಣಿ. ಎಲ್ಲರೂ ಕೇಳೇ ಇರ್ತೀವಿ. ಏನು? ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ,
ಫಲದಲ್ಲಿ ಎಂದಿಗೂ ಆಸಕ್ತನಾಗಬೇಡ, ಕರ್ಮ ಫಲಕ್ಕೆ ಕಾರಣವಾಗದೇ ಇರು, ಅಕರ್ಮದಲ್ಲಿಯೂ ನಿನಗೆ ಆಸೆ ಹುಟ್ಟದಿರಲಿ ಅಂತ. ಈ ಅಕರ್ಮ ಅಂದ್ರೆ ಏನು, ವಿಕರ್ಮ ಅಂದ್ರೆ ಏನು, ಇದೆಲ್ಲ ನಾವು ನಿಧಾನಕ್ಕೆ ತಿಳ್ಕೊಂಡು ಹೋಗೋಣ. ಅದು 3ನೇ 4ನೇ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಅದೆಲ್ಲ ಬೇಡ. ಇಲ್ಲಿ ನೋಡಿ ಮೇನ್ ಥೀಮ್ ಏನು ಅಂತ ಹೇಳಿದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ನಿನಗೆ ಕರ್ಮದ ಮೇಲೆ ಮಾತ್ರ ಅಧಿಕಾರ ಇದೆ, ನಿನಗೆ ಫಲದ ಮೇಲೆ ಅಧಿಕಾರ ಇಲ್ಲ ಅಂತ. ಹೇಗೆ ನೀವು ಇದನ್ನ ಅರ್ಥ ಮಾಡ್ಕೊಂಡು ತಮಾಷೆಗೆ ಹೇಳ್ತಾರೆ, ಯಾರೊಬ್ಬ ಫಾರಿನ್ ಹೋಗಿ ಇದನ್ನ ಹೇಳಿದ್ರಂತೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನೋದು ಭಾರತೀಯರು ಒಂದು ಜಗತ್ತಿ ಕೊಟ್ಟಂತ ದೊಡ್ಡ ಜ್ಞಾನ ಅಂತ. ಅದಕ್ಕೆ ಅವನ್ ತಮಾಷೆ ಮಾಡ್ತಾ ಫಾರಿನ್ ಅಲ್ಲಿ ಹೇಳಿದಂತೆ, ಮಾಡರ್ನ್ ಮ್ಯಾನ್ ಅದನ್ನ ಓದಿ ಹೇಳಿದಂತೆ, ದಟ್ ಈಸ್ ಹೌ ಇಂಡಿಯಾ ಹ್ಯಾಸ್ ಬಿಕಮ್ ಪೂರ್ ಟುಡೇ ಅಂತ ಹೇಳಿದಂತೆ. ಯಾಕೆ ಅಂತ ಹೇಳಿದ್ರೆ ಅವರು ಕರ್ಮದಲ್ಲಿ ಮಾತ್ರ ಆಸಕ್ತಿ ತೋರಿಸ್ತಾರೆ, ಅವನ ಪೂರ್ವಜನ ಹೇಳ್ಕೊಟ್ಟಿರೋ ಹಂಗೆ ಫಲದಲ್ಲಿ ಆಸಕ್ತಿ ತೋರಿಸೋದಿಲ್ಲ, ಅದಕ್ಕೆ ಇವತ್ತವರೆಗೂ ಅವರು ಬಡತನದಲ್ಲಿದ್ದಾರೆ ಅಂತ. ಆ ಭಾವ ಅಲ್ಲ, ಅವನ್ ತಪ್ಪಾಗಿ ತಿಳ್ಕೊಂಡಿದ್ದಾನೆ ಶ್ಲೋಕವನ್ನ. ನೆನ್ಪಲ್ಲಿ ಇಟ್ಕೊಳ್ಳಿ, ಯಾರು ಇದರ ನಿಜವಾದ ಆಚರಣೆಗೆ ತರ್ತಾರೋ ನಿಜವಾಗ್ಲೂ ಅವ್ರು ಸಾಹುಕಾರರಾಗ್ತಾರೆ. ಯಾಕೆ ಇವತ್ತು ಭಾರತ ಬಡ ರಾಷ್ಟ್ರವಾಗಿದೆ ಅಂತ ಹೇಳಿದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನೋ ತತ್ವವನ್ನ ನಾವು ಆಚರಣೆಗೆ ತರಲೇ ಇಲ್ಲ. ಎಷ್ಟು ವರ್ಷಗಳ ಹಿಂದೆನೆ ನಿಲ್ಸ್ಬಿಟ್ಟಿದೀವಿ ನಾವು ಆಚರಣೆಗೆ ತರುವಂತದ್ದು. ಅದಕ್ಕೆ ಇವತ್ತಿಗೂ ಬಡ ರಾಷ್ಟ್ರರಾಗೂ ಉಳಿದಿದ್ದೀವಿ. ಸ್ವತಂತ್ರ ಬಂದ ತಕ್ಷಣ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅನ್ನುವಂತ ತತ್ವವನ್ನ ನಾವು ಆಚರಣೆಗೆ ತಂದಿದ್ದಿದ್ರೆ ಇವತ್ತು ಎಲ್ಲರಿಗಿಂತ ಶಕ್ತಿಶಾಲಿ ರಾಷ್ಟ್ರವಾಗಿ ನಾವು ನಿರ್ಮಾಣವಾಗ್ತಿದ್ವಿ. ಆದ್ರೆ ನಾವು ಅದನ್ನ ಮಾಡ್ಲಿಲ್ಲ. ಮಾಡಕ್ಕಾಗದೇ ಇರೋದಕ್ಕೆ ಸಾವಿರಾರು ಕಾರಣಗಳಿರ್ಬೋದು, ಆದ್ರೆ ಮಾಡಕ್ಕಾಗಿಲ್ಲ ಅನ್ನೋದೊಂದು ಸತ್ಯ ಅಲ್ವೇನು. ಆದ್ರೂ ಎಷ್ಟೆಷ್ಟಾಗುತ್ತೋ ಇದರ ಎಷ್ಟು ಪ್ರಯತ್ನಗಳು, ಎಷ್ಟೆಷ್ಟು ಪ್ರಯತ್ನಗಳು ನಡೀತಾ ಇದೆ, ಇವತ್ತಿಗೂ ನಡೀತಾ ಇದೆ. ಇಷ್ಟೆಲ್ಲ ಭಗವದ್ಗೀತಾ ಕ್ಲಾಸ್ ಅನ್ನ ಅರೇಂಜ್ ಮಾಡಿ, ಇಷ್ಟ ಜನಕ್ಕೆ ಭಗವದ್ಗೀತೆನ ಅವರು ಸ್ವಂತ ಸಮಯವನ್ನ ತಗೊಂಡು ಇಷ್ಟೆಲ್ಲ ಮಾಡ್ಬೇಕು ಅಂತ ಸರಿಗೆ ಅನ್ಸಿದೆ ಅಂತ ಹೇಳಿದ್ಮೇಲೆ, ಇಟ್ ಈಸ್ ನಥಿಂಗ್ ಬಟ್ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅವ್ರಿಗೆ ಏನು ಬೇಕಾಗ್ಲಿಲ್ಲ ಭಗವದ್ಗೀತೆಯಿಂದ, ಅವ್ರ ಮನೆಯಲ್ಲಿ ಕುತ್ಕೊಂಡು ಓದ್ಬೋದಾಗಿತ್ತು. ಈ ತರ ಒಂದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನನ್ನ ಸ್ವಂತ ಪ್ರೈವೇಟ್ ಟೈಮ್ ಅನ್ನ ಐ ಆಮ್ ಗಿವಿಂಗ್ ಇಟ್ ಟು ಸೊಸೈಟಿ. ನಾನು ಕೇಳ್ಪಟ್ಟಿದ್ದೀನಿ ಇದೇ ತರ ಸುಮಾರು ವೆಬಿನಾರ್ ಗಳನ್ನ ಸರ್ ಅರೇಂಜ್ ಮಾಡ್ತಿದ್ದಾರೆ ಅಂತ. ಯಾತಕ್ಕೋಸ್ಕರ ಅರೇಂಜ್ ಮಾಡ್ತಾರೆ? ನಮಗೆ 1 hour ವೆಬಿನಾರ್ ಕೇಳೋದಿಕ್ ಕಷ್ಟ ಆಗೋದಾದ್ರೆ ಅವ್ರು ಅದನ್ನ ಆರ್ಗನೈಸ್ ಮಾಡಿರ್ಬೇಕಾದ್ರೆ ಎಷ್ಟು ಶ್ರಮ ವಹಿಸಿರ್ತಾರೆ ಅಂತ ನಾವ್ ಯಾವಾಗ ಯೋಚನೆ ಮಾಡ್ತೀವಿ? ನಮ್ಮಷ್ಟೇ ಪ್ರೈವೇಟ್ ಟೈಮ್ ಇನ್ನೊಬ್ರಿಗೂ ಇರುತ್ತಲ್ವಾ? ಇವತ್ತು ಯಾಕೆ ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ವಿಭಿನ್ನವಾಗಿ ನಿಲ್ತಾರೆ ಅಂತ ಹೇಳಿದ್ರೆ, ಕರ್ಮಣ್ಯೇವಾಧಿಕಾರಸ್ಥೆ ಅನ್ನೋ ಒಂದು ತತ್ವವನ್ನು ಅನುಷ್ಠಾನಕ್ಕೆ ತಂದಿರ್ತಾರೆ. ಅದಕ್ಕೆ ಅವರು ಬಹಳ ಸ್ಪೆಷಲ್ ಆಗಿ ಸಮಾಜದಲ್ಲಿ ನಿಲ್ತಾರೆ. ನಾನು ನಮ್ಮಲ್ಲಿ ಇರುವಂತ ಉದಾಹರಣೆಗಳು ಕೊಡ್ತಿದ್ದೀನಿ ಅಷ್ಟೇ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ಹೇಳೋದು, ನನ್ನ ಕೈಲಿಂದ ಎಷ್ಟಾಗತ್ತೋ 1% ಆಗತ್ತಾ? ಎಸ್, ಲೀವ್ ಫಾರ್ ಸೊಸೈಟಿ. ಪ್ರಾಣಿಗಳೆಲ್ಲ ಹೀಗೆ ಬದುಕೋದಿಲ್ಲ, ಬದುಕಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರ ಮನಸ್ಸು ಬುದ್ಧಿ ಆ ರೀತಿ ಟ್ರೈನ್ ಆಗಿರೋದಿಲ್ಲ. ಸ್ವಾಮಿ ವಿವೇಕಾನಂದರ ಈ ಈ ಒಂದು ಸೇಯಿಂಗ್ ನ ನೀವು ಪ್ರತಿದಿನ ಬೆಳಗ್ಗೆ ಎದ್ದು ದೇವ್ರ ಪಟ ನೋಡಲ್ವೋ, ಸ್ವಾಮೀಜಿಯ ಪಟದೊಂದಿಗೆ ಸೇಯಿಂಗ್ ಹಾಕೊಳ್ಳಿ, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ದನ್ ಡೆಡ್ ಅಂತ ಹಾಕ್ತಾರೆ ಸ್ವಾಮಿ. ಇದು ನಿಮ್ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸ್ತಿರ್ಲಿ, ನಾನ್ ನಿಜವಾಗ್ಲೂ ಬದುಕಿದ್ದೀನ, ನಾನ್ ನಿಜವಾಗ್ಲೂ ಉಸಿರಾಡ್ತಿದ್ದೀನ. ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ದನ್ ಡೆಡ್ ಅಂತ. ಯಾವಾಗ ನಾವು ಆ ಭಾವದಲ್ಲಿ ಜೀವಿಸ್ತೀವೋ, ಆ ಭಾವದಲ್ಲಿ ಬದುಕ್ತೀವೋ, ತುಕಾರಾಮರಿಗೆ ಬಡತನ ಇರ್ಲಿಲ್ವೇನು? ನಾವು ನಮ್ಮ ಲಿಮಿಟೇಷನ್ಸ್ ನ ಯಾವಾಗ್ಲೂ ಎತ್ತಿ ತೋರಿಸ್ತೀವಿ. ಇದೆಲ್ಲ ಅನುಷ್ಠಾನ ಮಾಡೋದು ದುಡ್ಡಿರೋರು ಅಂತ ಹೇಳ್ತೀವಿ. ಸಾಧ್ಯನೇ ಇಲ್ಲ. ತುಕಾರಾಮರಿಗೆ ದುಡ್ಡು ಕೊಳಿತಾ ಇತ್ತು ಅವ್ರ ಮನೆಯಲ್ಲಿ? ಇಲ್ಲ ಅಲ್ವಾ? ಅವ್ರು ಹೇಗೆ ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಇದೆಲ್ಲ ದುಡ್ಡಿರೋರ್ಗೆ. ದುಡ್ಡಿದ್ದು ನಾನು ತುಂಬಾ ಕೆಟ್ಟ, ನಮ್ಮಲ್ಲಿ ಒಂದು ಮನಸ್ಥಿತಿ ಇದೆ, ಈ ಭಗವದ್ಗೀತೆಯನ್ನು ಅನುಷ್ಠಾನ ಮಾಡಿ ಈ ರೀತಿ ನಡ್ಕೊಳ್ಳಿ ಅಂತ ನಾವೆಲ್ಲ ನಡ್ಕೊಳಕ್ ಪ್ರಯತ್ನ ಮಾಡೋಣ ಅಂತೆಲ್ಲ ಹೇಳ್ಬೇಕಾದ್ರೆ, ಇದೆಲ್ಲ ನಮ್ಗೆ ಸಾಮಾನ್ಯ ಜನರಿಗೆ ಆಗೋಲ್ಲ ರೀ. ಇದೆಲ್ಲ ದುಡ್ಡಿದ್ದು ಫ್ರೀ ಆಗಿರ್ತಾರಲ್ಲ, ಏನು ಕೆಲಸ ಮಾಡದೆ ಆಸ್ತಿ ಗೀಸ್ತಿ ಮಾಡಿಟ್ಟಿರ್ತಾರಲ್ಲ, ಅವರು ಅನುಷ್ಠಾನ ಮಾಡುವಂತದ್ದು ಇದೆಲ್ಲ. ನಾವು ಬೆಳಗ್ಗೆ 9 to 6 ಕತ್ತೆ ತರ ದುಡಿದು ನಾವು ಯಾಕೆ ಕತ್ತೆ ತರ ದುಡಿತೀರಾ? ಯೋಚನೆ ಮಾಡಿ. ಇದೆಲ್ಲ ಬಹಳ ಮುಖ್ಯವಾದ ವಿಷಯಗಳು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿರೋದು. ಮತ್ತೆ ಇಲ್ಲಿ ನಾನು ಹೇಳ್ತಿದ್ದೀನಿ ಅಂತ ಮಾತ್ರಕ್ಕೆ ನಾನು ಎಲ್ಲವನ್ನೂ ಅನುಷ್ಠಾನ ಮಾಡ್ತಿದ್ದೀನಿ, ಐ ಆಮ್ ಪರ್ಫೆಕ್ಟ್ ಅಂತಾನು ನಾನು ಹೇಳ್ತಿಲ್ಲ. ನಾನು ಅದಕ್ಕೆ ಮೊದಲನೇ ಕ್ಲಾಸ್ ನಲ್ಲೇ ಹೇಳಿದ್ದೀನಿ, ಎಲ್ಲರೂ ಅದೇ ದಾರಿಯಲ್ಲಿದ್ದೀವಿ, ಅನುಷ್ಠಾನದ ದಾರಿಯಲ್ಲಿದ್ದೀವಿ. ಕೆಲವರು 100% ಅನುಷ್ಠಾನ ಮಾಡ್ತಿರ್ಬೋದು, ಕೆಲವರು 50% ಅನುಷ್ಠಾನ ಮಾಡ್ತಿರ್ಬೋದು, ಕೆಲವರು 10% ಅನುಷ್ಠಾನ ಮಾಡ್ತಿರ್ಬೋದು. ಆದ್ರೆ ಅನುಷ್ಠಾನ ಮಾಡ್ಬೇಕು.
ಮಾಡೋದಕ್ಕಂತೂ ಮರಿಬಾರ್ದು ಮಿತ್ರರೇ. ಅದಕ್ಕೆ ನಾನು ಹೇಳೋದು, ಇದನ್ನ ಮಾಡ್ಲೇಬೇಕು ನಾವು. ದಿಸ್ ಇಸ್ ದ ರೈಟ್ ಟೈಮ್. ಇವತ್ ಜಗತ್ತಿಗೆ ನಮ್ಮ ನೀಡ್ ತುಂಬಾ ಇದೆ. ಇವತ್ತು ಭಗವದ್ಗೀತೆಯನ್ನು ನಾವು ಕಲಿಬೇಕಾಗಿದೆ, ನಾವು ಜಗತ್ತಿಗೆ ಹೇಳ್ಬೇಕಾಗಿದೆ. ಈ ಸಮಯವನ್ನ ಬಿಟ್ರೆ ಬಹುಶಃ ಬೇರೆ ಜನರಿಗೆ ಬೇರೆ ಸಮಯ ಸಿಗುತ್ತೆ, ನಿಮಗ್ ಸಿಗೋದಿಲ್ಲ. ನಾವ್ ಅನ್ಕೊಂಡಿರ್ಬೋದು ಇವತ್ ರಾತ್ರಿ ಕಣ್ ಮುಚ್ಚಿದ್ರೆ ನಾಳೆ ನೀವು ಕಣ್ ತೆಗಿತೀರಾ ಅಂತ. ಏನ್ ಗ್ಯಾರಂಟಿ ಇದೆ? ಯಾವ ಗ್ಯಾರಂಟಿಯಲ್ಲಿ ನೀವು ಬದುಕಿ ನಾಳೆ ನಾನು ಇದೇ ರೀತಿಯಲ್ಲಿ ಆರೋಗ್ಯವಾಗಿ ಬದುಕಿ ಮೇಲೆ ಎದ್ದೊಳ್ತೀನಿ ಅಂತ ಯಾವ ಗ್ಯಾರಂಟಿಯಲ್ಲಿ ನೀವು ಹೇಳ್ತೀರಿ? ಯಾವ್ದು ಗ್ಯಾರಂಟಿ ಇಲ್ಲ. ನೆನ್ಪಲ್ಲಿ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ತಾನು ತುಂಬಾ 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 ದುಡ್ಡನ್ನು ಸಂಪಾದನೆ ಮಾಡಿದ್ನಂತೆ. ನಾ ಹೇಳಿದ್ನಲ್ಲ, ದುಡಿಬೇಕು 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 ದುಡಿಬೇಕು. ಎಸ್, ದುಡಿರಿ, ವೆರಿ ಗುಡ್, ಬಹಳ ಒಳ್ಳೇದು. ಆದ್ರೆ ಆ ದುಡ್ದಿದ್ ದುಡ್ಡು ನೀವಾದ್ರೂ ಎಂಜಾಯ್ ಮಾಡ್ಬೇಕಲ್ವೇ? ಅವನ್ ತುಂಬಾ ದುಡಿದ್ನಂತೆ ದುಡ್ದು ಏನ್ ಮಾಡಿದ್ನಂತೆ, ಅವನು ಆಯಸ್ ಮುಗ್ದೋಯ್ತು. ಯಮರಾಜ ಬಂದ, ಕೋಟ್ಯಾಧೀಶ್ವರ ಆಗಿದ್ದ, ಪಾಪ ಸ್ವಂತ ಏನು ಎಂಜಾಯ್ ಮಾಡ್ಲಿಲ್ಲ ಜೀವನದಲ್ಲಿ, ಏನು ಅನುಷ್ಠಾನಕ್ಕೆ ತರದಕ್ಕೆ ಆಗ್ಲಿಲ್ಲ. ಯಮರಾಜ ಬಂದ, ನಡಿ ನಿನ್ ಸಮಯ ಆಗಿದೆ ಅಂತ ಹೇಳ್ದ. ಅವ್ನು ಹೇಳ್ದ, ಅಯ್ಯೋ ಯಮರಾಜ, ನಾನು ಇಷ್ಟೊಂದು ಕೋಟಿ ದುಡ್ದಿದ್ದೀನಿ ಕಣೋ, ನಾನ್ ದುಡ್ದಿದ್ದನ್ನ ನಾನು ಅನುಭವಿಸ್ಬೇಕೋ ಬೇಡವೋ, ಒಂದ್ ಸ್ವಲ್ಪ ದಿನ ಬಿಡೋ ಅಂತ ಹೇಳಿದ್ನಂತೆ. ಅವ್ನು ಹೇಳಿದಂತೆ, ಹೇಗ್ ಬಿಡಕ್ಕಾಗತ್ತೆ, ನಿನ್ ಸಮಯ ಬಂದಿದೆ, ನಡಿ ಹೋಗೋಣ ಅಂತ ಹೇಳಿದ್ನಂತೆ. ಅವ್ನು ಹೇಳಿದ್ನಂತೆ, ಓ ಯಮರಾಜ, ನಾನೊಂದ್ 50 ಕೋಟಿ ದುಡ್ದಿದ್ದೀನಿ, ನಿನ್ಗೆ 25 ಕೋಟಿ ಕೊಡ್ತೀನಿ, ನಾನು 25 ಕೋಟಿ ಇಟ್ಕೊಡ್ತೀನಪ್ಪ, ನನಗ್ ಬಿಟ್ಬಿಡಪ್ಪ ಸ್ವಲ್ಪ ದಿನ ಅನುಭವಿಸ್ಲಿಕ್ಕೆ ಅಂತ ಹೇಳಿದ್ನಂತೆ. ಹೇಳಿದಂತೆ, ಸಾಧ್ಯನೇ ಇಲ್ಲ, ಇದೇನ್ ಇದು ಬಾಟಲ್ ಸಿಸ್ಟಮ್ ಅಂತ ಅನ್ಕೊಂಡ್ಬಿಟ್ಟಿದ್ಯೇನು? ಚಾನ್ಸೇ ಇಲ್ಲ, ನಾನ್ ನಿನಗೆ ಒಂದಷ್ಟು ದಿನ ಅಲ್ಲ, ಒಂದಷ್ಟು ಸೆಕೆಂಡ್ಸ್ ಕೂಡ ಬಿಡಲ್ಲ, ನಡಿ ಹೋಗೋಣ ಅಂತ ಹೇಳಿ. ಅವಾಗ ಯಾವನ್ ಹೇಳಿದಂತೆ, ನನ್ನ ಪೂರ್ತಿ ಆಸ್ತಿ ತಗೊಂಡ್ಬಿಡು ಯಮರಾಜ, ನನಗೆ ಜೀವನ ಮಾಡ್ಲಿಕ್ಕೆ ಅವಕಾಶ ಕೊಡು. ನೆನ್ಪಿಟ್ಕೊಳ್ಳಿ, ಅವ್ ಮಾತು ಹೇಳ್ತಿರೋದು ಜೀವನ ಮಾಡ್ಲಿಕ್ಕೆ. ಆದ್ರೆ ನಾವು ಜೀವನ ಮಾಡ್ತಿದ್ದೀವಾ? ಜೀವನ ಮಾಡ್ಲಿಕ್ಕೆ ಅವಕಾಶ ಕೊಡು. ಸಾಧ್ಯನೇ ಇಲ್ಲ ಅಂತ ಯಮರಾಜ ಹೇಳಿದ್ರಂತೆ. ನನಗೆ ಒಂದೇ ಒಂದ್ ನಿಮಿಷ ಆದ್ರೂ ನಂಗೆ ಸಮಯ ಕೊಡು ಅಂತ ಹೇಳಿದಾಗ ಯಮರಾಜ ಹೇಳಿದ್ನಂತೆ, ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗ್ 1 ನಿಮಿಷದಲ್ಲಿ, ಆದ್ರೆ 1 ನಿಮಿಷ ಆದ್ಮೇಲೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅಂತ ಹೇಳಿದಾಗ ಅವನು ಬೇಗ ಬೇಗ ಒಂದು ಚೀಟಿಯಲ್ಲಿ ಬರೆದು ಹೇಳಿದಂತೆ, ಓ ಜಗತ್ತಿನ ಜನರೇ, ದುಡಿದು ಹುಚ್ಚರಾಗಬೇಡಿ, ಈ ಕ್ಷಣವೇ ಅನುಭವಿಸಿ. ನೋಡಿ, ಇದರ ಒಂದು ಸಾರ ತತ್ವವೇ ಈ ಶ್ಲೋಕ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಯಾವತ್ತು ಮುಂದೆ ಏನೋ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ಕರ್ಮ ಮಾಡ್ಬೇಡ. ಅದ್ರ ಮೇಲೆ ನಿನಗೆ ಅಧಿಕಾರನೇ ಇಲ್ಲ. ನಾಳೆ ಏನಾಗತ್ತೆ ನಿನಗೆ ಗೊತ್ತಿಲ್ಲ. ಇವತ್ತಿನ ಲೀವ್ ಇನ್ ದಿಸ್ ಮೊಮೆಂಟ್, ಇವತ್ತಿನ ಕ್ಷಣದಲ್ಲಿ ಬದುಕು. ಈ ಕ್ಷಣ ಪೂರ್ತಿಯಾಗಿ ಜೀವಿಸು, ಸಂತೋಷದಿಂದ ಜೀವಿಸು. ಮುಂದಿನ ಕ್ಷಣ ಹಾರ್ಟ್ ಅಟ್ಯಾಕ್ ಆಗಬಹುದು, ಗೊತ್ತಿಲ್ಲ ನಮಗೆ. ಯಾರಿಗಾದ್ರೂ 100% ಖಾತ್ರಿ ಇದೆಯೇನು ನಾನ್ 100 ವರ್ಷ ಇಷ್ಟೇ ಆರೋಗ್ಯವಾದ ಬದುಕ್ತೀನಿ ಅಂತ? ಯಾರಾದ್ರೂ ಆ ಖಾತ್ರಿ ಇದ್ರೆ ಹೇಳಿ, ಬಹಳ ಖುಷಿ. ಏನ್ ಭಗವದ್ಗೀತೆ ಏನು ಓದೋದ್ ಬೇಡ. ತುಕಾರಾಮ್ರಿಗೆ ಬಂದು ಒಬ್ರು ಕೇಳಿದ್ರಂತೆ, ತುಕಾರಾಮ್ರೆ, ನೀವು ಯಾವಾಗ್ಲೂ ಸಂತೋಷವಾಗಿರ್ತೀರಲ್ಲ, ಏನಿದು ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನು? ನೆನಪಲ್ಲಿ ಇಟ್ಕೊಳ್ಳಿ, ಈ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ಗೆಲ್ಲ ದೊಡ್ಡ ದೊಡ್ಡ ಸೆಮಿನಾರ್ ಆಗುತ್ತೆ. ಒಂದೊಂದು ಸೆಮಿನಾರ್ಗೆ 10,000 15,000 ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ತಗೊಳ್ತಾರೆ. ದೊಡ್ಡ ಸೆಮಿನಾರ್ ಮಾಡ್ತಾರೆ. ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಏನು, ಹೌ ಟು ಫೀಲ್ ಟೆನ್ಷನ್ ಫ್ರೀ ಮೈ, ಹೌ ಟು ಗೆಟ್ ಟೆನ್ಷನ್ ಫ್ರೀ ಮೈಂಡ್, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾರೆ. ತುಕಾರಾಮ್ರ ಹತ್ರ ಹೋಗಿ ಕೇಳಿದ್ನಂತೆ, ತುಕಾರಾಮ್ರ, ನೀವ್ ಯಾವಾಗ್ಲೂ ಸಂತೋಷವಾಗಿರ್ತಿರಲ್ಲ, ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಹ್ಯಾಪಿನೆಸ್ ಅಂತ. ತುಕಾರಾಮ್ರ ಹೇಳಿದ್ರಂತೆ, ಓ ಮನುಷ್ಯನೇ, ನನ್ನ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಬಿಟ್ಬಿಡು. ನಿನ್ನೊಂದು ವಾರದಲ್ಲಿ ನಿನ್ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ, ನೀನ್ ಸತ್ತೋಗ್ತಿದ್ಯಾ, ಫಸ್ಟ್ ನಿನ್ ಜೀವನ ನೀನ್ ನೋಡ್ಕೊ ಅಂತ ಹೇಳಿದ್ರಂತೆ. ಇವನಿಗೆ ದಿಗ್ಲಾಗೋಯ್ತು. ಹೌದಾ ತುಕಾರಾಮ್ರು ಬಹಳ ದೊಡ್ಡ ಸಂತರು, ಅವ್ರು ಹೇಳಿದ್ದಷ್ಟು ಸತ್ಯ ಆಗೋದನ್ನ ಗೊತ್ತಿದೆ ಇವನಿಗೆ. ಅಯ್ಯೋ ಕ್ಷಮಿಸಿ ತುಕಾರಾಮ್ರೆ, ಈಗಲೇ ಹೋಗ್ತೀನಿ ಅಂತ ಅವನ್ ಮನೆಗೆ ಹೋದ. ಎಲ್ಲವನ್ನು ಯಾವನಿಗೆ ಗೊತ್ತಿದೆ ನಾನು ಇನ್ನ 7 ದಿನ ಬದುಕೋದು ಅಂತ. ಎಲ್ಲವನ್ನು ಖುಷಿಯಲ್ಲಿಟ್ಟ, ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ಕೊಂಡ. ಕ್ಷಮಿಸ್ಬಿಡಿ ಅಂತ ಹೇಳ್ದ, ಯಾರ್ಯಾರಿಗೆ ಕ್ಷಮೆ ಕೇಳ್ಬೇಕು ಎಲ್ಲರಿಗೂ ಕ್ಷಮೆ ಕೇಳ್ದ. ಬಹಳ ಆನಂದವಾಗಿದ್ದ, ಯಾಕಂದ್ರೆ ಅವನು ಹೋಗ್ಬಿಡ್ತಾನೆ 7 ದಿನದಲ್ಲಿ. ಏನು ಅದ್ಭುತವಾಗಿ ದಾನ ಧರ್ಮಗಳನ್ನ ಮಾಡ್ದ, ಹೆಂಡತಿ ಮಕ್ಕಳ ಜೊತೆ ಆನಂದವಾಗಿದ್ದ. ಯಾಕಂದ್ರೆ ಯಾವ ಕ್ಷಣ ಅವನ್ ಪ್ರಾಣ ಹೋಗುತ್ತೆ ಗೊತ್ತಿಲ್ಲ. ಎಷ್ಟು ಆನಂದವಾಗಿ ಇರ್ಲಿಕ್ಕೆ ಸಾಧ್ಯನೋ ಅಷ್ಟು ಆನಂದವಾಗಿದ್ದ 7 ದಿನ. ಅಷ್ಟೇ ಆನಂದದಿಂದ 7ನೇ ದಿನ ಬಂದು ತುಕಾರಾಮ್ರಿಗೆ ಹೇಳ್ತಾನೆ, ನೀವ್ ಹೇಳಿದಂತ 7 ದಿನ ಮುಗಿತದೆ ತುಕಾರಾಮ್ರೆ, ಇವತ್ತು ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ, ದಯವಿಟ್ಟು ನನಗೆ ಅನುಗ್ರಹ ಮಾಡಿದೆ ಅಂತ ಹೇಳಿದಾಗ ತುಕಾರಾಮ್ರು ಹೇಳಿದ್ರಂತೆ, ಹುಚ್ಚ, ನೀನ್ ಕೇಳಿದೆಲ್ಲ ವಾಟ್ ಈಸ್ ಸೀಕ್ರೆಟ್ ಆಫ್ ಯುವರ್ ಹ್ಯಾಪಿನೆಸ್ ಅಂತ, ಅದನ್ನ ನಿನ್ಗೆ ಹೇಳ್ಕೊಟ್ಟೆ ಅಷ್ಟೇ. ನಿನ್ನ ಆಯಸ್ಸು ಚೆನ್ನಾಗಿದೆ. ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅಂದ್ರೆ ಏನ್ ಗೊತ್ತಾ? ನಾನ್ ನಾಳೆ ಸಾಯ್ತೀನಿ ಅಂತ ಇವತ್ತಿನ ಬದುಕನ್ನ ಇವತ್ತು ಎಷ್ಟು ಅನುಭವಿಸಿ ಬದುಕ್ತೀನೋ ಅದು ನನ್ನ ಸಂತೋಷಕ್ಕೆ ಕಾರಣವಾಗತ್ತೆ ಅಂತ. ಇದು ತುಕಾರಾಮರು ಕೊಟ್ಟಂತ ನಮಗೆ ದೊಡ್ಡ ಪಾಠ. ಇದನ್ನೇ ಭಗವದ್ಗೀತೆ ನಮಗೆ ಹೇಳ್ಕೊಡ್ತಿರೋದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ.
ಅದು ಬಹಳ ಡೋಂಟ್ ಬಿ ಓವರ್ ಆಂಕ್ಷಿಯಸ್ ಅಬೌಟ್ ಫ್ಯೂಚರ್ ವೈಲ್ ಫೇಸಿಂಗ್ ಚಾಲೆಂಜಸ್. ನಾಳೆ ಏನಾಗುತ್ತೆ, ನನಗೆ ಈ ರೀತಿ ಇದಾಗುತ್ತಾ, ಬ್ಯೂಟಿ ಆಫ್ ಆಕ್ಷನ್. ಆ ಆಕ್ಷನ್ ಹಾಗಾದ್ರೆ ನಾವು ಫ್ಯೂಚರ್ ಬಗ್ಗೆ ಯೋಚಿಸಬಾರ್ದಾ ಅಂತ ಹೇಳಿದ್ರೆ ತಪ್ಪು. ನಾವ್ ಇದೇ ತಪ್ಪು ತಿಳ್ಕೊಂಡಿದೀವಿ ಅಂತ. ಎಲ್ಲದಕ್ಕೂ ಒಂದು ಡ್ಯೂ ಕೋರ್ಸ್ ಆಫ್ ಟೈಮ್ ಅಂತ ಇರುತ್ತೆ. ಏನು, ಇವಾಗ ನೀವ್ ಏನೇ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಿದ್ದೀವಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೇಕಂದ್ರೆ ಅದ್ರಲ್ಲಿ ಪ್ಲಾನಿಂಗ್ ಅಂತ ಒಂದು ಟೈಮ್ ಇರುತ್ತೆ ಅಲ್ವಾ, ಪ್ಲಾನ್ ಅಂತ ಒಂದು ಟೈಮ್ ಇರುತ್ತೆ. ಆ ಪ್ಲಾನ್ ಟೈಮ್ ನಲ್ಲಿ ಯೋಚನೆ ಮಾಡ್ಬೇಕು, ನಾಳೆ ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಹೀಗಾಗುತ್ತೆ ಹಾಗಾಗುತ್ತೆ, ಎಲ್ಲ ಪ್ಲಾನಿಂಗ್ ಕಮಿಟಿ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡಿ ಯಾವಾಗ ವೆನ್ ಯು ಒನ್ ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದಿ ಪ್ರಾಜೆಕ್ಟ್, ಯಾವುದೇ ಕಾರಣಕ್ಕೂ ನೀವು ನಾಳೆ ಆಗೋದನ್ನ ಚಿಂತೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಪ್ರಾಜೆಕ್ಟ್ ನಲ್ಲೂ ಆ ರೀತಿ ನಡೆದಿಲ್ಲ ಇವತ್ತು. ಪ್ಲಾನಿಂಗ್ ಕಮಿಟಿಯಲ್ಲಿ ಏನ್ ಡಿಸೈಡ್ ಆಗಿರುತ್ತೋ ಅಷ್ಟೇ. ಮತ್ತೆ ಯಾವತ್ತೂ ಇದು ನೀವು ನಾಳೆ ಏನಾಗುತ್ತೆ ಅನ್ನೋ ಭಯದಿಂದ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಪ್ಲಾನಿಂಗ್ ಕಮಿಟಿಯಲ್ಲಿ ಹೇಗೆ ಡಿಸೈಡ್ ಆಗಿರುತ್ತೋ ಆ ರೀತಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನೇ ಇಲ್ಲಿ ಕೃಷ್ಣ ನಮ್ಗೆ ದೊಡ್ಡ ನಮ್ಗೆ ಪಾಠವನ್ನ ಕಳಿಸ್ಕೊಡ್ತಿದ್ದಾನೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಯಾವುದಕ್ಕೂ ಅಂಟ್ಕೊಳ್ಬೇಡ, ಅಕರ್ಮಕ್ಕೂ ಅಂಟ್ಕೊಳ್ಬೇಡ. ಬಹಳ ಅದ್ಭುತವಾಗಿ ಲೀವ್ ಇನ್ ಪ್ರೆಸೆಂಟ್ ಅನ್ನೋದೇ ಈ ಶ್ಲೋಕದ ಅರ್ಥ. ಲೀವ್ ಇನ್ ಪ್ರೆಸೆಂಟ್. ಹಾಗಾದ್ರೆ ಇದೇನೋ ಬೇರೆ ಅರ್ಥ ಕೊಡುತ್ತಲ್ಲ, ಕರ್ಮಕ್ಕೆ ಮಾತ್ರ ನಿನ್ನ ಅಧಿಕಾರ, ಫಲಕ್ಕೆ ಅಲ್ಲ ಅಂತ ಹೇಳಿದ್ರೆ ಅಷ್ಟೇ. ಕರ್ಮ ಅಂದ್ರೆ ಪ್ರೆಸೆಂಟ್, ಫಲ ಅಂದ್ರೆ ಫ್ಯೂಚರ್. ನಮ್ಗೆ ಯಾರೋ ತಮಾಷೆಗೆ ಹೇಳ್ತಿದ್ರು, ಈ ಕಾರ್ಪೊರೇಟ್ ಆಫೀಸ್ ನಲ್ಲೆಲ್ಲ ಮೀಟಿಂಗ್ ಅಲ್ಲಿ ಫಸ್ಟ್ ಮೀಟಿಂಗ್ ಕರೆದ ತಕ್ಷಣ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ, ವಾಟ್ ಡಿಡ್ ವಿ ಡಿಸ್ಕಸ್ ಇನ್ ಪ್ರೀವಿಯಸ್ ಮೀಟಿಂಗ್, ವಾಟ್ ಶಾಲ್ ವಿ ಡಿಸ್ಕಸ್ ಇನ್ ನೆಕ್ಸ್ಟ್ ಮೀಟಿಂಗ್. ಮೀಟಿಂಗ್ ಕ್ಲೋಸ್, ನೆಕ್ಸ್ಟ್ ಮೀಟಿಂಗ್ ಕರಿತಾರಂತೆ. ವಾಟ್ ಡಿಡ್ ವಿ ಡಿಸ್ಕಸ್ ಇನ್ ಪ್ರೀವಿಯಸ್ ಮೀಟಿಂಗ್, ವಾಟ್ ಶಾಲ್ ವಿ ಡಿಸ್ಕಸ್ ಇನ್ ಫ್ಯೂಚರ್ ಮೀಟಿಂಗ್. ಈ ರೀತಿ ನಮ್ ದಿನವನ್ನು ಕಳಿತಿದ್ದೀವಿ. ದಯವಿಟ್ಟು ಆ ರೀತಿ ಕಳಿಯೋಕ್ ಬಿಡ್ಬೇಡಿ. ಇವತ್ತಿನ ಪ್ರತಿ ಕ್ಷಣವೂ ನಿಮ್ಮದೇ. ಅಷ್ಟು ಆನಂದದಿಂದ ಇರಬೇಕು. ನಾಳೆ ಏನಾಗುತ್ತೆ ನಮಗೆ ಗೊತ್ತಿಲ್ಲ. ನಾಳೆಯ ಫಲದ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಇವತ್ತಿನ ದಿನವನ್ನ ಅಷ್ಟೇ ಆನಂದವಾಗಿ ಅನುಭವಿಸೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅನ್ನೋ ಮಾತುಗಳೊಂದಿಗೆ ಇವತ್ತಿನ ಸೆಷನ್ ಮುಗಿಸ್ತೀನಿ. ಧನ್ಯವಾದಗಳು. ಸೊ ಯಾರಿಗಾದ್ರೂ ಏನಾದ್ರು ಮಾತಾಡ್ಲಿಕ್ಕಿದ್ರೆ ಸಂದೀಪ್ ಅವ್ರ ಹತ್ರ 1-2-3 ನಿಮಿಷ ಕಾಲಾವಕಾಶ ಇದೆ. ಸೊ ಮಾತಾಡ್ಬೋದು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಂಡು 1-2 ನಿಮಿಷ ಕಾಲಾವಕಾಶ ಇದೆ. ಏನಾದ್ರು ಪ್ರಶ್ನೆಗಳಿದ್ರೆ, ಸೊ ಏನಾದ್ರು ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕು ಅಂದ್ರೆ ಹಂಚ್ಕೊಳ್ಳಿ. ಸೊ ಯಾರಿಗೂ ಯಾವುದೇ ರೀತಿಯಾದಂತ ಪ್ರಶ್ನೆಗಳಿಲ್ಲ ಅಂದ್ರೆ, ಸೊ ನಾನು ಇವತ್ತಿನ ಒಂದು ಕ್ರಮವನ್ನ ನಾನು ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ಸೊ ಇವತ್ತು 3ನೇ ಭಾಗದ ಸಾಂಖ್ಯ ಯೋಗದಲ್ಲಿ ಇವತ್ತು ನಮ್ಗೆ ತುಂಬಾ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ಕೊಟ್ರು. ಅದೇ ಸಾಂಖ್ಯ ಯೋಗದ 3ನೇ ಭಾಗವಾದ ಬುದ್ಧಿಯುಕ್ತವಾದ ಮಾತುಗಳನ್ನ ಸೊ ಕೃಷ್ಣ ಸೊ ಆಡ್ಲಿಕ್ಕೆ ಇವನಿಗೆ ಅರ್ಜುನಂಗೆ ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂತ ಹೇಳಿದ್ರು. ಸೊ ಮೊದಲನೇದು ಯಾವ್ದಪ್ಪ ಅಂದ್ರೆ, ಯುದ್ಧ ಗೆದ್ರೆ ನೀನು ರಾಜ್ಯವನ್ನ ಚೆನ್ನಾಗಿ ಅನುಭವಿಸ್ತೀಯ, ಅಥವಾ ಸೋದ್ರೆ ವೀರ ಸ್ವರ್ಗವನ್ನ ಸೇರ್ತೀಯ. ಸೊ ಇದರ್ ನೀನು ಯುದ್ಧ ಮಾಡು, ಓಕೆ ಯುದ್ಧ ಮಾಡು ಅಂತ ಹೇಳಲಿಕ್ಕೆ ಸೊ 2 ಪ್ರೋಸ್ ಎರಡು ಆದ್ರೆ ನಿನ್ಗೆ ಯಾವ ರೀತಿ ನಿನ್ನ ಒಂದು ಎಂಡ್ ರಿಸಲ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಮತ್ತೆ ಫೇಲ್ಯೂರ್ ಬಗ್ಗೆ ಓಕೆ ಒಂದು ಇನ್ಫಾರ್ಮೇಶನ್ ಸೊ ನಮ್ಗೆ ತಿಳಿಸ್ಕೊಟ್ರು. ನಮ್ಮ ಸ್ವಾಮಿ ವಿವೇಕಾನಂದರು ಯಾವ ರೀತಿ ಅದನ್ನ ಫೇಲ್ಯೂರ್ ಆರ್ ಬಿಲ್ಟ್ ಆಫ್ ಲೈಫ್ ಅಂತ ಸೊ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರು. ಮತ್ತೆ ಈ 3 ಸುಖ ದುಃಖ ಲಾಭ ನಷ್ಟ ಮತ್ತೆ ಜಯ ಅಪಜಯ, ಸೊ ಇದನ್ನ ಯಾವ ರೀತಿ ಸಮಾನ ರೀತಿ ನಮ್ಮ ಬದುಕಲ್ಲಿ ತಗೊಳ್ಬೇಕು ಅಂತ ಒಂದು ಸಂತ ತುಕಾರಾಮರವ್ರದ್ದು ಒಂದು ಎಕ್ಸಾಂಪಲ್ ಉದಾಹರಣೆ ಮುಖಾಂತರ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸಿದ್ರು. ಸೊ ಅದಕ್ಕೆ ನೀನು ಯುದ್ಧ ಮಾಡಿದ್ರೆ ನೀನು ಸೊ ಅರ್ಜುನನ್ಗೆ ಕೃಷ್ಣ ಹೇಳ್ತಾನೆ, ನೀನು ಯಾವುದೇ ರೀತಿ ನಿನ್ಗೆ ಪಾಪ ಅಂಟೋದಿಲ್ಲ. ಸೊ ಈ ರೀತಿ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯದ ಬಗ್ಗೆ ನೀನ್ ಚಿಂತಿಸಬೇಡ ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ 3ನೇ ಭಾಗದಲ್ಲಿ ಇವ್ರು ಹೇಳ್ತಾರೆ ಬುದ್ಧಿಯೋಗ, ಅದ್ರಲ್ಲಿ ಹೇಳ್ತಾರೆ ಸೊ ಏನ್ ಅಲ್ಲಿ ಆಕ್ಚುಲಿ ನಡೀತಾ ಇದೆ ರಿಯಾಲಿಟಿ.
ಸೊ ಅದನ್ನ ತಿಳ್ಕೊಂಡು ಹೋಗಿ ಅದನ್ನ ತಿಳ್ಕೊಳ್ಳೋದೇ ಒಂದು ಬುದ್ಧಿಯೋಗ ಅಂತ. ಅದರ ಉದ್ದೇಶ ಏನು, ನೀವು ಮಾಡ್ತಾ ಇದ್ದೀರಾ ಕೆಲಸ, ಅದನ್ನ ಉದ್ದೇಶ ತಿಳ್ಕೊಂಡು ಮಾಡೋದನ್ನೇ ಒಂದು ಬುದ್ಧಿಯೋಗ ಅಂತ ಹೇಳ್ತಾರೆ. ಮತ್ತೆ ಯೋಗದ ಬಗ್ಗೆ, ಯೋಗ ಮತ್ತೆ ಕ್ಷೇಮದ ಬಗ್ಗೆ ಒಂದು ಉದಾಹರಣೆ ಮುಖಾಂತರ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಯೋಗ ಅಂದ್ರೆ ನನ್ನಲ್ಲಿ ಏನಿಲ್ಲ ಅದನ್ನ ನಾನು ಪಡ್ಕೊಳ್ಳೋ ಅಂತದೇ. ಸೊ ಯೋಗನ ಏನು, ನನ್ನಲ್ಲಿ ಯಾವುದೇ ವಸ್ತು ಇಲ್ಲ ಅದನ್ನ ಹೇಗ್ ಪಡ್ಕೊಳ್ತೀನಿ, ಅದನ್ನ ಯೋಗ ಅಂತ ಹೇಳಿದ್ರು. ಮತ್ತೆ ಹಾಗೆ ಕ್ಷೇಮ ಅಂತ ಆ ವಸ್ತುನ ಪಡ್ಕೊಂಡ ನಂತರ ಅದನ್ನ ಯಾವ ರೀತಿ ನಾವು ಸಂರಕ್ಷಣೆ ಮಾಡಿಟ್ಕೊಳ್ತೀವಿ ಪಡ್ಕೊಂಡ ವಸ್ತುನ, ಅದು ಕ್ಷೇಮ ಅಂತ ತಿಳಿಸ್ಕೊಟ್ರು. ಮತ್ತೆ ಒಂದು ಈ 3 ಗುಣಗಳು ಮನುಷ್ಯನಲ್ಲಿ ಯಾವ ರೀತಿ ಇರುತ್ತೆ, ತಮೋಗುಣ, ರಜೋಗುಣ, ಸತ್ವಗುಣ. ಇದನ್ನ ಒಂದು ಕಳ್ಳರ ಒಂದು 3 ಜನ ಕಳ್ಳರು ಯಾವ ರೀತಿ ಅವ್ರು ಕಳ್ತನ ಮಾಡಿ ಅವರವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ, ಯಾವ ರೀತಿ ನಡ್ಕೊಳ್ತಾರೆ, ಅದರ ಒಂದು ಉದಾಹರಣೆ ಮುಖಾಂತರ ತಮೋಗುಣ, ರಜೋಗುಣ, ಸತ್ವಗುಣವನ್ನ ವಿವರಿಸ್ತಾರೆ. ಸೊ ಅದನ್ನ ವಿವರಿಸಿ ಅರ್ಜುನಂಗೆ ಮತ್ತೆ ಕೃಷ್ಣ ಹೇಳ್ತಾನೆ, ಈ 3 ಗುಣಗಳನ್ನ ನೀನು ದಾಟ್ಬೇಕು ಅಂತ. ಕೃಷ್ಣ ದಾಟ್ಕೊಂಡು ನೀವು ಯುದ್ಧ ಮಾಡ್ಬೇಕು ಅಂತ ಮತ್ತೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಸೊ ಹಾಗೆ ಇದು ಎಲ್ಲರಿಗೂ ಗೊತ್ತಿರುವಂತ ಇದು ಸಾಮಾನ್ಯವಾದ ಶ್ಲೋಕ. ಅವರು ಅದನ್ನ ಒತ್ತಿ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ವಿಸ್ತಾರವಾಗಿ ನಮ್ಗೆ ತಿಳಿಸ್ಕೊಟ್ರು. ಕರ್ಮಣ್ಯವಾಧಿಕಾರಸ್ಥೇನ ಮಾ ಫಲೇಶು ಕದಾಚನ ಅಂತ. ಸೊ ಕರ್ಮ ಮಾಡೋದಕ್ ಮಾತ್ರ ನಿನ್ಗೆ ಅಧಿಕಾರ ಇದೆ ಅರ್ಜುನ, ಆದ್ರೆ ನಿನ್ಗೆ ಅದ್ರ ಫಲದ ಮೇಲೆ ನಿನ್ಗೆ ಅಧಿಕಾರ ಇಲ್ಲ. ಅದರಿಂದ ನೀನ್ ಯುದ್ಧ ಮಾಡು. ಓಕೆ, ಸೊ ಅದರ ಫಲವನ್ನ ನೀನು ವಿಚಾರ ಮಾಡ್ಬೇಡ ಅಂತ ಅಲ್ಲೂ ಸಹ ಅರ್ಜುನನಿಗೆ ಮನದಟ್ಟು ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಅದು ಈ ಕ್ಷಣಕ್ಕೆ ನೀನ್ ಬದುಕು, ನಿನ್ ಮುಂದೆ ಏನಾಗುತ್ತೆ ಎತ್ತಾಗುತ್ತೆ ಅಂತ ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಂತ. ಹಾಗೆ ಕಡೆಯಲ್ಲಿ ಇದೇ ಒಂದು ವಿಚಾರವಾಗಿ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅದ್ರ ಬಗ್ಗೆ ಸಂತ ತುಕಾರಾಮ್ರು ಯಾವ ರೀತಿ ತನ್ನ ಒಬ್ಬ ಭಕ್ತನಿಗೆ ಒಂದು 7 ದಿನದ ಕೊಟ್ಟು ಯಾವ ರೀತಿ ಅವನಲ್ಲಿ ಜೀವನದಲ್ಲಿ ಸಂತೋಷವನ್ನು ಯಾವ ರೀತಿ ತರ್ತಾರೆ ಅಂತ. ಸೊ ಅದೇ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅಂತ. ಅದ್ರ ಮುಖಾಂತರ ಈ ಸಾಂಖ್ಯಯೋಗದ 3ನೇ ಭಾಗದಲ್ಲಿ ಈ ಬುದ್ಧಿಯೋಗ ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಯಾವ್ಯಾವ ರೀತಿ ಹೊಸ ವಿಧಾನದಲ್ಲಿ ಅವನ ಮನವೊಲಿಸ್ಲಿಕ್ಕೆ, ಯುದ್ಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಂಡ್ವಿ. ಸೊ ಇವತ್ತು ಮತ್ತೆ ನಾನು ಸಂದೀಪೇಶ ವಶಿಷ್ಠ ಅವರಿಗೆ ತುಂಬು ಹೃದಯದ ವಂದನೆಗಳು ಹೇಳ್ತೀನಿ. ನಾನು ಇಷ್ಟು ವಿಚಾರಗಳು ನಮ್ಗೆ ಇಷ್ಟು ಸೊಗಸಾಗಿ ಹೇಳ್ಕೊಟ್ರು. ಮತ್ತೆ ಇವತ್ತು ಯಾರ್ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರೆ ಎಲ್ಲರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಸೊ ಮತ್ತೆ ಮುಂದಿನ ವಾರದಲ್ಲಿ ಕಡೆಯ 2ನೇ ಅಧ್ಯಾಯದ ಸಾಂಖ್ಯಯೋಗದ ಕಡೆಯ ಭಾಗವನ್ನು ನಾವು ತಿಳ್ಕೊಳ್ಳೋಣ.